श्री श्रीमद् एसी भक्ति वेदांत स्वामी शिल प्रभुपाद की जय। अनंत कोटि वैष्णव वृंद की जय। प्रेम से कहो श्री कृष्ण चैतन्य प्रभु नित्यानंद श्री अद्वैत गदाधर शिवासदि गौर भक्त वृंद की जय। श्री श्री राधा कृष्ण गोप गोपी गो श्याम कुंड राधा कुंड गिरि गोवर्धन की जय। समवेत भक्त वृंद की जय। श्री श्री गुरु गौरांग की जय। श्रीमद् भगवद गीता की जय। नमः शिवाय कृष्ण प्रेष्ठाय भूतले नमः शिवाय कृष्ण प्रेष्ठाय भूतले श्रीमते भक्ति वेदांत स्वामी निति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देश तारिणे। वंदेहं श्रीगुरो श्रीयुतपदकमलं श्रीगुरोन् वैष्णवांश श्रीरूपं साग्रजातं सागन रघुनाथान्वितं तं सजीवं साद्वैतं सावधूतं परिजनसहितं कृष्ण चैतन्य देवं श्रीराधा कृष्णपादान् सहगण ललिता श्रीविशाखान्वितांश्च। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासदि गौर भक्त वृंद। हरे कृष्ण 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 हरे हरे, हरे राम 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 हरे हरे। साधु साधु दायनति नीचो कंठ। हरे कृष्ण। ಹಿಂದಿನ ವಾರ ನಾವು ಚರ್ಚೆ ಮಾಡ್ತಾ ಇದ್ವಿ. ಅವಿನಾಶಿ ತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯ ನ ಕಶ್ಚಿತ್ ಕರ್ತುಂ ಅರ್ಹತಿ. ಸೊ ದೇಹವನ್ನು ಯಾವುದು ವ್ಯಾಪಿಸಿದೆಯೋ ಅದು ಅವಿನಾಶಿ ಎಂದು ತಿಳಿಯಬೇಕು. ಅಂದರೆ ಆತ್ಮ ಅವಿನಾಶಿ ಅಂತ. ನಾಶವಿಲ್ಲದ ಆತ್ಮವನ್ನು ಯಾರು ನಾಶ ಮಾಡಲಾರು. ವಿನಾಶಂ ಅವ್ಯಯಸ್ಯ ನ ಕಶ್ಚಿತ್ ಕರ್ತುಂ ಅರ್ಹತಿ. ಸೊ ಇವತ್ತು 18ನೇ ಶ್ಲೋಕ 2ನೇ ಅಧ್ಯಾಯ ಭಗವದ್ಗೀತೆ. ಅಂತವಂತ ಇಮೇ ದೇಹ ನಿತ್ಯ ಶೋಕ್ತ ಶರೀರಿನಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ ಯುದ್ಧಸ್ವ ಭಾರತ. ಅಂತ ಈ ಶಬ್ದಗಳ ಅರ್ಥ ಅಂತವಂತ ನಾಶವಾಗವಂತವು, ಇಮೇ ಈ ಎಲ್ಲವೂ, ದೇಹ ಭೌತಿಕ ಶರೀರಗಳು, ನಿತ್ಯಸ್ಯ ಅಸ್ತಿತ್ವದಲ್ಲಿ ಶಾಶ್ವತವಾದ, ಉಕ್ತಾಹ ಹೇಳಲಾಗಿದೆ, ಶರೀರಿನಃ ದೇಹಧಾರಿ ಆತ್ಮನ, ಅನಾಶಿನಃ ಎಂದಿಗೂ ನಾಶವಾಗದ, ಅಪ್ರಮೇಯಸ್ಯ ಅಳೆಯಲಾಗದ, ತಸ್ಮಾತ್ ಆದ್ದರಿಂದ, ಯುದ್ಧಸ್ವ ಯುದ್ಧ ಮಾಡು, ಭಾರತ ಭರತ ವಂಶದವನೇ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥಾಪಕಾಚಾರ್ಯರು. ಅವಿನಾಶಿಯು ಅಳತೆಗೆ ಸಿಕ್ಕದಿರುವುದು, ನಿತ್ಯವೂ ಆದ ಆತ್ಮನ ಐಹಿಕ ದೇಹವು ನಾಶವಾಗಲೇಬೇಕು. ಅದುದರಿಂದ ಭರತ ವಂಶಜನೇ ಯುದ್ಧ ಮಾಡು. ಭಾವಾರ್ಥ: ಐಹಿಕ ದೇಹದ ನಾಶವು ಸ್ವಭಾವ ಸಿದ್ಧವಾದದ್ದು. ಅದು ಕೂಡಲೇ ನಾಶವಾಗಬಹುದು ಅಥವಾ 100 ವರ್ಷಗಳ ಅನಂತರ ನಶಿಸಬಹುದು. ಯಾವಾಗ ನಾಶವಾಗುತ್ತದೆ ಎನ್ನುವುದಷ್ಟೇ ಪ್ರಶ್ನೆ. ಅದನ್ನು ಅನಿಶ್ಚಿತ ಕಾಲದವರೆಗೆ ಉಳಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಆದರೆ ಆತ್ಮನು ಎಷ್ಟು ಸೂಕ್ಷ್ಮ ಎಂದರೆ ಶತ್ರುವು ಅದನ್ನು ಕೊಲ್ಲುವುದಿರಲಿ ಅವನಿಗೆ ಅದು ಕಾಣುವುದೂ ಇಲ್ಲ. ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಅದು ಎಷ್ಟು ಚಿಕ್ಕದು ಎಂದರೆ ಅದರ ಗಾತ್ರವನ್ನು ಅಳೆಯುವುದು ಹೇಗೆ ಎಂದೇ ಯಾರಿಗೂ ಹೊಳೆಯುವುದಿಲ್ಲ. ಜೀವಿಯು ಇರುವ ಸ್ವರೂಪದ ಕಾರಣದಿಂದ ಅದನ್ನು ಕೊಲ್ಲುವುದು ಸಾಧ್ಯವೇ ಇಲ್ಲ. ಐಹಿಕ ದೇಹವನ್ನು ಬಹುಕಾಲ ಉಳಿಸುವಂತಿಲ್ಲ.
ಇಂಗ್ಲಿಷ್ ವಾಟ್ ಇಸ್ ದಟ್? ಐಹಿಕ ದೇಹವನ್ನು ಬಹುಕಾಲ ಉಳಿಸಲು ಸಾಧ್ಯವಿಲ್ಲ, ಈ ಥರ ಆಗಬೇಕು. ಶಾಶ್ವತವಾಗಿ ರಕ್ಷಿಸುವುದು ಸಾಧ್ಯವಿಲ್ಲ. ಅದುದರಿಂದ ಎರಡು ದೃಷ್ಟಿಗಳಿಂದಲೂ ಶೋಕಕ್ಕೆ ಕಾರಣವೇ ಇಲ್ಲ. ಸಂಪೂರ್ಣ ಆತ್ಮದ ಸಣ್ಣ ಅಂಶವು ಅದರ ಕರ್ಮಕ್ಕೆ ಅನುಗುಣವಾಗಿ ಈ ಐಹಿಕ ಶರೀರವನ್ನು ಪಡೆಯುತ್ತದೆ. ಅದುದರಿಂದ ಧಾರ್ಮಿಕ ಸೂತ್ರಗಳ ಅನುಷ್ಠಾನದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು. ವೇದಾಂತ ಸೂತ್ರಗಳಲ್ಲಿ ಜೀವಿಗೆ ಬೆಳಕಾಗಿ ವರ್ಣಿಸಲಾಗಿದೆ. ಏಕೆಂದರೆ ಇದು ಒಂದು ಸ್ವಲ್ಪ ಅನುವಾದದಲ್ಲಿ ಏನೋ ತೊಂದರೆ ಇದೆ. ಏಕೆಂದರೆ ಅದು ಪರಮ ಜ್ಯೋತಿಯ ವಿಭಿನ್ನಾಂಶ. ಸೂರ್ಯ ಪ್ರಕಾಶವು ಇಡೀ ವಿಶ್ವವನ್ನು ಪಾಲಿಸುವಂತೆ ಆತ್ಮದ ಪ್ರಕಾಶವು ಈ ಐಹಿಕ ಶರೀರವನ್ನು ಪಾಲಿಸುತ್ತದೆ. ಆತ್ಮವು ಐಹಿಕ ದೇಹವನ್ನು ತ್ಯಜಿಸುತ್ತಲೇ ದೇಹವು ಕೊಳೆಯಲು ಆರಂಭಿಸುತ್ತದೆ. ಅದುದರಿಂದ ಈ ದೇಹವನ್ನು ಪಾಲಿಸುವುದು ಆತ್ಮವೇ. ದೇಹವಷ್ಟೇ ಅಮುಖ್ಯವಾದದ್ದು. ಧರ್ಮವನ್ನು ಐಹಿಕ ಮತ್ತು ಶಾರೀರಿಕ ಕಾರಣಗಳಿಗಾಗಿ ಬಲಿ ಕೊಡದೆ ಯುದ್ಧ ಮಾಡಬೇಕೆನ್ನುವುದು ಅರ್ಜುನನಿಗೆ ದೊರೆತ ಉಪದೇಶ. ಹರೇ ಕೃಷ್ಣ. ಅಂತವಂತ ಇಮೇ ದೇಹ ನಿತ್ಯ ಶೋಕ್ತ ಶರೀರಿನಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ಯುದ್ಧಸ್ವ ಭಾರತ. ಇಲ್ಲಿ ಈ ಶ್ಲೋಕದಲ್ಲಿ ಆತ್ಮಕ್ಕೆ ಬೇರೆ ಬೇರೆ ವಿಶೇಷಣಗಳಿಂದ ವರ್ಣನೆ ಮಾಡಿದೆ. 4 ವಿಶೇಷಣಗಳನ್ನು ಇಲ್ಲಿ ಉಪಯೋಗ ಮಾಡಲಾಗಿದೆ. ಭಗವಂತ ಕೃಷ್ಣ ಉಪಯೋಗ ಮಾಡ್ತಾನೆ. ಸೊ ನಮ್ಮ ಹಿಂದಿನ ಆಚಾರ್ಯರು ಇವು ಭಗವಂತನಿಗೂ ಅನ್ವಯ ಆಗತ್ತೆ. ಇಲ್ಲಿ ಉಪಯೋಗ ಮಾಡಿದ ವಿಶೇಷವಾಗಿ ಎಲ್ಲ ವಿಶೇಷಣಗಳಲ್ಲ, 1-2 ವಿಶೇಷಣಗಳು ಭಗವಂತನಿಗೂ ಅನ್ವಯ ಆಗತ್ತೆ. ಈಗ ಶರೀರಿನ ಅಂತಿದೆ. ಶರೀರಿನ ಇದು ಈ ವಿಶೇಷಣ ಆತ್ಮಕ್ಕಷ್ಟೇ ಅನ್ವಯ ಆಗತ್ತೆ. ಇದು ಭಗವಂತನಿಗೆ ಅನ್ವಯ ಆಗಲ್ಲ. ಯಾಕಂದರೆ ಭಗವಂತ ಭೌತಿಕ ಶರೀರವನ್ನು ಧಾರಣೆ ಮಾಡೋದಿಲ್ಲ. ಭಗವಂತನ ಸ್ವರೂಪ ಆಧ್ಯಾತ್ಮವಾಗಿರುತ್ತೆ, ಅಲೌಕಿಕವಾಗಿರುತ್ತೆ. ಸೊ ಇಲ್ಲಿ 4 ವಿಶೇಷಣಗಳಿಂದ ಆತ್ಮವನ್ನು ವರ್ಣನೆ ಮಾಡಿದೆ. ಸೊ ಒಂದು ನಿತ್ಯಸ್ಯ, ನಿತ್ಯಸ್ಯ ಅಂದರೆ ಶಾಶ್ವತವಾದದ್ದು. ಎರಡನೇದು ಶರೀರಿನ ಅಂದರೆ ಶರೀರಧಾರಿ, ದೇಹಧಾರಿ ಆತ್ಮ. ಸೊ ಅನಾಶಿನ ಅಂದರೆ ಅದನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಮತ್ತು ಅಪ್ರಮೇಯಸ್ಯ ಅಂದರೆ ಅದನ್ನೇ ಅಳತೆ ಮಾಡಲಾಗದು. ಸೊ ಅಳೆಯಲಾಗದನ್ನು ಅಪ್ರಮೇಯ ಅಂತ ಹೇಳ್ತಾರೆ. ಸೊ ಈ ಥರ 4 ವಿಶೇಷಣಗಳಿಂದ ಆತ್ಮವನ್ನು ವರ್ಣನೆ ಮಾಡಿದ್ದಾರೆ. ನಾವು ಒಂದೊಂದಾಗಿ ಅದನ್ನು ಚರ್ಚೆ ಮಾಡ್ಬೋದು. ನಿತ್ಯ, ಅದು ಶಾಶ್ವತವಾದದ್ದು. ಆತ್ಮ ಶಾಶ್ವತವಾದದ್ದು. ಈ ಭೌತಿಕ ಜಗತ್ತು, ಈ ಲೌಕಿಕ ಜಗತ್ತು, ಲೌಕಿಕ ದೇಹ ಎಲ್ಲ ಏನು ಅನಿತ್ಯವಾದದ್ದು. ಇವು ಶಾಶ್ವತವಲ್ಲ, ನಶ್ವರ. ಇಲ್ಲಿ ಇದಕ್ಕಿಂತ ಹಿಂದೆ 11ನೇ ಶ್ಲೋಕದಿಂದ ಆತ್ಮವಿದ್ಯೆಯ ವರ್ಣನೆ ಮಾಡ್ತಾ ಕೃಷ್ಣ ಮತ್ತೆ ಈ ವಿಷಯವನ್ನು, ಹೇಗೆ ಆತ್ಮ ಶಾಶ್ವತವಾಗಿದೆ ಅದನ್ನು ಮತ್ತೆ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ. ಸೊ ನಾವು 12ನೇ ಶ್ಲೋಕದಲ್ಲಿ ನೋಡ್ತೀವಿ. ಅಲ್ಲಿ ಏನು ಹೇಳಿದ್ದ ಕೃಷ್ಣ? ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪ ನಚೈವ ನ ಭವಿಷ್ಯಾಮಃ ಸರ್ವೇ ವಯಂ ಅತಃ ಪರಂ. ಸೊ ನಾನು, ನೀನು, ಈ ಎಲ್ಲ ರಾಜರು, ಕುರುಕ್ಷೇತ್ರದಲ್ಲಿ ಯೋಧರು, ಅಲ್ಲಿ ಯುದ್ಧ ಮಾಡಲು ಬಯಕೆಯಿಂದ ಕೂಡಿ ಬಂದ ಎಲ್ಲ ಯೋಧರು, ಹಿಂದೇನೋ ಅವರ ಅಸ್ತಿತ್ವ ಇತ್ತು, ಈಗಲೂ ಅವರ ಅಸ್ತಿತ್ವ ಇದೆ, ಮುಂದೇನೋ ಭವಿಷ್ಯದಲ್ಲಿನೂ ಅವರ ಅಸ್ತಿತ್ವ ಇದೆ. ಇದರ ಅರ್ಥ ಏನಂದರೆ ನಾವು ಪ್ರತ್ಯೇಕ ಶಾಶ್ವತ ನಿತ್ಯ ಜೀವಾತ್ಮರು. ಸೊ ಅಂಥೇಳಿ ಕೃಷ್ಣ ಅಲ್ಲಿ ಹೇಳಿದ. ಆಮೇಲೆ ಮತ್ತೆ 13 ಮತ್ತೆ 14ನೇ ಶ್ಲೋಕದಲ್ಲಿ ಏನು? 13ನೇ ಶ್ಲೋಕದಲ್ಲಿ
ದೇಹಿನೋ ಅಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತೆ. ಸೊ ದೇಹ ಯಾವಾಗಲೂ ಬದಲಾವಣೆ ಆಗ್ತಾ ಇರುತ್ತೆ. ಕೌಮಾರದಿಂದ ಯೌವನ, ಯೌವನದಿಂದ ಮುಪ್ಪು, ಹೀಗೆ ಬೇರೆ ಬೇರೆ ಹಂತದಲ್ಲಿ ದೇಹ ಬದಲಾವಣೆ ಆಗ್ತಾ ಇರುತ್ತೆ. ಆದರೆ ಆತ್ಮ ಎಂದು ಬದಲಾವಣೆ ಆಗಲ್ಲ. ಸೊ ಆ ಶ್ಲೋಕದಲ್ಲಿನೂ, ಇವೆರಡೂ ಶ್ಲೋಕದಲ್ಲಿ 12 ಮತ್ತು 13ನೇ ಶ್ಲೋಕದಲ್ಲಿ ಏನು ಅಪ್ರತ್ಯಕ್ಷವಾಗಿ, ನೇರವಾಗಿ ಇಲ್ಲ, ಸೊ ನೇರವಾಗಿ ಅಪ್ರತ್ಯಕ್ಷವಾಗಿ, ಅದಕ್ಕೇನಂತಾರೆ ಇಂಡೈರೆಕ್ಟ್ಲಿ. ಸೊ ಇಂಡೈರೆಕ್ಟ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ? ಸೊ ಆತ್ಮ ಅನ್ನೋದು ಶಾಶ್ವತವಾದದ್ದು. ಮತ್ತು ಆಮೇಲೆ 16ನೇ ಶ್ಲೋಕದಲ್ಲಿ ನಾವು ನೋಡ್ತೀವಿ, 14-15ರಲ್ಲಂತೂ ಈ ಭೌತಿಕ ಸುಖ ದುಃಖಗಳು ಹೇಗೆ ಕ್ಷಣಿಕ ಅದನ್ನು ಭಗವಂತ ವರ್ಣನೆ ಮಾಡ್ತಾ ಇದ್ದ. ಸೊ ಅಲ್ಲಿ ಅಮೃತತ್ವ ಶಬ್ದ ಬರುತ್ತೆ 15ನೇ ಶ್ಲೋಕದಲ್ಲಿ. ಅದೂ ಏನು ಆತ್ಮದ ನಿತ್ಯತ್ವವನ್ನು ವರ್ಣನೆ ಮಾಡುತ್ತೆ. ಭಗವಂತನ ಮತ್ತು ಆತ್ಮದ ನಿತ್ಯತ್ವವನ್ನು ವರ್ಣನೆ ಮಾಡುತ್ತೆ. ಆಮೇಲೆ 16ನೇ ಶ್ಲೋಕದಲ್ಲಿ 2 ಶಬ್ದಗಳು ಬಂದಿತ್ತು, ಸತ್ ಮತ್ತು ಅಸತ್ ಅಂತ ಹೇಳಿ. ಸೊ ಸತ್ ಅನ್ನೋದು ಎದಕ್ಕೆ ಅನ್ವಯ ಆಗುತ್ತೆ? ಆತ್ಮಕ್ಕೆ ಮತ್ತು ಭಗವಂತನಿಗೆ ಅನ್ವಯ ಆಗುತ್ತೆ. ಸತ್ ಅಂದರೆ ಶಾಶ್ವತವಾದದ್ದು, ಅದು ಯಾವುದು ಉಳಿಯುತ್ತೆ, ಯಾವುದು, ಅದಕ್ಕೆ ಸತ್ ಅಂತ ಹೇಳ್ತಾರೆ. ಸೊ ಈ ಥರ ಹಿಂದಿನ ಶ್ಲೋಕಗಳಲ್ಲಿ ಮತ್ತು 17ನೇ ಶ್ಲೋಕದಲ್ಲಿನೂ ಅವ್ಯಯ ಅಂತ ಹೇಳಿ ಒಂದು ಶಬ್ದ ಬಂದಿತ್ತು. ಅಥವಾ ಸೊ ಅವ್ಯಯ ಶಬ್ದದಿಂದ ಏನು ಭಗವಂತ ಏನು ಹೇಳ್ತಾ ಇದ್ದ? ಸೊ ಇದರ ಶಾಶ್ವತತೆ ಬಗ್ಗೆ ಹೇಳ್ತಾ ಇದ್ದ. ಸೊ ಆತ್ಮ ನಿತ್ಯತ್ವದ ಬಗ್ಗೆ ಭಗವಂತ ವರ್ಣನೆ ಮಾಡ್ತಾನೆ. ಸೊ ಈ ಥರ ಹಿಂದಿನ ಶ್ಲೋಕದಲ್ಲಿ ಮತ್ತೆ 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 ಇದನ್ನು ಈ ನಿತ್ಯತ್ವದ ಗುಣಲಕ್ಷಣವನ್ನು, ಆತ್ಮದ ಗುಣಲಕ್ಷಣವನ್ನು ಹೇಳ್ತಾ ಇದ್ದಾನೆ. ಸೊ ಅದಾದ ನಂತರ ಶರೀರಿನ ಶಬ್ದ ಬರುತ್ತೆ. ಸೊ ಶರೀರಿನ ಅಂದರೆ ಶರೀರವನ್ನು ಹೊಂದಿದವನು. ಈ ಲೌಕಿಕ ಶರೀರವನ್ನು, ಈ ಜಗತ್ತಿನಲ್ಲಿ ಎಲ್ಲ ಜೀವಿಗಳು ಬಂದು ಆಧ್ಯಾತ್ಮಿಕ ಲೋಕದಲ್ಲಿ ಜೀವಿಗಳಿಗೆ ಒಂದು ಆಧ್ಯಾತ್ಮಿಕ ಸ್ವರೂಪ ಇರುತ್ತೆ. ಸೊ ಈ ಭೌತಿಕ ಜಗತ್ತಿಗೆ ಬಂದಾಗ ಈ ಭೌತಿಕ ದೇಹದಿಂದ ಆ ಆಧ್ಯಾತ್ಮಿಕ ಸ್ವರೂಪ ಏನಾಗಿಬಿಡುತ್ತೆ? ಆವರಿತವಾಗುತ್ತೆ. ಸೊ ಆ ಆವರಣದಿಂದ ಅದು ಮುಚ್ಕೊಂಡು ಬಿಡುತ್ತೆ ಅದು. ಸೊ ಈ ಭೌತಿಕ ಜಗತ್ತಿನಲ್ಲಿ, ಲೌಕಿಕ ಜಗತ್ತಿನಲ್ಲಿ ಲೌಕಿಕ ದೇಹವನ್ನು ಧಾರಣೆ ಮಾಡುವುದರಿಂದ ಈ ಆತ್ಮಕ್ಕೆ ಶರೀರಿ ಅಂತ ಹೇಳಿದೆ. ಸೊ ಹಿಂದೆ 13ನೇ ಶ್ಲೋಕದಲ್ಲಿ ಮೊದಲೇ ಶಬ್ದ ಏನಿತ್ತು? ದೇಹಿ ಅಂತೇಳಿ ಬಂದಿತ್ತು. ಶರೀರಿ ಮತ್ತು ದೇಹಿ ಎರಡೂ ಶಬ್ದ, ದೇಹಧಾರಿ ಆತ್ಮ. ಸೊ ದೇಹಿ ಅಥವಾ ಶರೀರಿ ಅಂಥೇಳಿ ಅದಕ್ಕೆ ವರ್ಣನೆ ಆಗುತ್ತೆ. ಸೊ ಈ ಶರೀರಿ ಅಂಥೇಳಿ ಈ ಶಬ್ದವನ್ನು ಭಗವಂತನಿಗೆ ಅನ್ವಯ ಮಾಡಲಿಕ್ಕೆ ಆಗಲ್ಲ. ಸೊ ಯಾಕಂದರೆ ಭಗವಂತ ಈ ಜಗತ್ತಿಗೆ ಬಂದಾಗನೂ ತನ್ನ ಮೂಲ ರೂಪದಲ್ಲಿ ಇಲ್ಲಿ ಅವತರಿಸುತ್ತಾನೆ. ಅಜೋಪಿ ಸನ್ ಅವ್ಯಯ ಆತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮ್ ಅಧಿಷ್ಠಾಯ ಸಂಭವಾಮಿ ಆತ್ಮ ಮಾಯಯ. ಸೊ 4ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ? ಸೊ ನಾನು ಅಜನ್ಮ ಅಂತ ಹೇಳ್ತಾ ಇದ್ದಾನೆ. ಭಗವಂತನ ಜನ್ಮ ಆಗಲ್ಲ. ನಾವು ಜನ್ಮಾಷ್ಟಮಿ ಮಾಡ್ಬೋದು, ಅಥವಾ ನಮಗನಿಸ್ಬೋದು ದೇವಕಿಯ ಗರ್ಭದಿಂದ ಭಗವಂತನ ಅವತಾರ ಆಗ್ಬೋದು. ಅದೊಂದು ಬರೀ ಒಂಥರ ನಾಟಕ. ಅದು ಲೀಲೆ ಮಾಡಲಿಕ್ಕೆ ಆ ಥರ ಭಗವಂತ ನಾಟಕ ಮಾಡ್ತಾನೆ. ಸೊ ಜನ್ಮ ಲೀಲೆ ಮಾಡಲಿಕ್ಕೆ ಭಗವಂತನ ಅದೊಂದು ಲೀಲೆ ಅದು. ಸೊ ಅಂಥೇಳಿ ನಾವು ತಿಳ್ಕೊಬೇಕು. ಅವನು ಅಜನ್ಮ, ಅವ್ಯಯ ಆತ್ಮ ಅಂದರೆ ಅವನ ಸ್ವರೂಪ ಯಾವಾಗಲೂ ನಾಶ ಆಗಲ್ಲ. ಭಗವಂತನ ಅವ್ಯಯ ಆತ್ಮ. ಅವನು ಯಾವಾಗಲೂ ಭೂತಾನಾಂ ಈಶ್ವರೋಪಿ ಸನ್, ಯಾವ ಪರಿಸ್ಥಿತಿಗಳಲ್ಲಿಯೂ ಭಗವಂತನ ಎಲ್ಲ ಜೀವಿಗಳ ಸ್ವಾಮಿ ಅವನು, ಮತ್ತು ಎಲ್ಲ ಲೋಕಗಳ ಸ್ವಾಮಿ ಅವನು. ಪ್ರಕೃತಿಂ ಸ್ವಾಮ್ ಅವಷ್ಟಭ್ಯ. ಸೊ ಭಗವಂತ ಏನು ಹೇಳ್ತಾ ಇದ್ದಾನೆ? ಆತ್ಮಮಾಯ ಅಂದರೆ ನನ್ನ ಮೂಲ ರೂಪದಲ್ಲಿ, ನನ್ನ ಮೂಲ ಪ್ರಕೃತಿಯಲ್ಲಿ ನಾನು ಆಧ್ಯಾತ್ಮಿಕ ಸ್ವರೂಪದಲ್ಲಿ ನಾನು ಆ ಸ್ವರೂಪದಲ್ಲಿಯೇ ನಾನು ಅವತಾರ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಈ ಥರ ಭಗವಂತನಿಗೆ ಈ ಶಬ್ದ ಅನ್ವಯ ಆಗಲ್ಲ. ಸೊ ಆದರೆ ಎಲ್ಲ ಜೀವಿಗಳಿಗೆ ಶರೀರಿನ ಅಂತ ಹೇಳ್ಬೋದು. ಜೀವಿಗಳು, ಜೀವಾತ್ಮರು, ನಾವೆಲ್ಲರೂ ದೇಹಧಾರಿ, ದೇಹಿಗಳು.
ಅಥವಾ ಶರೀರವನ್ನು ಹೊಂದಿದವರು, ದೇಹವನ್ನು ಹೊಂದಿದವರು. ಅನಾಶಿನೋ ಅಪ್ರಮೇಯಸ್ಯ, ಅನಾಶಿ ಅಂತ ಹೇಳಿ ಶಬ್ದ ಬಂದ. ಸೊ ಹಿಂದಿನ ಶ್ಲೋಕದಲ್ಲಿ ಏನು ಬಂದಿತ್ತು? ಅವಿನಾಶಿ ಅಂತ ಹೇಳಿ ಬಂದಿತ್ತು. ಈ ಶ್ಲೋಕದಲ್ಲಿ ಅನಾಶಿ ಅಂತ ಹೇಳಿ ಬಂದಿದೆ. ಅದೇ ಅರ್ಥ. ಅದನ್ನ ನಾಶ ಮಾಡಲು ಸಾಧ್ಯವಿಲ್ಲ. ಸೊ ಅನಾಶಿ, ಅವ್ಯಯನು ಅದೇ ಅರ್ಥ ಕೊಡುತ್ತೆ. ಸೊ ಅಂಥೇಳಿ ಹಿಂದಿನ ಶ್ಲೋಕದಲ್ಲಿ ವಿಸ್ತಾರವಾಗಿ ವರ್ಣನೆ ಆಗುತ್ತೆ. ಸೊ ಆಮೇಲೆ ಇನ್ನೊಂದು ಇಲ್ಲಿ ಶಬ್ದ ಏನು ಬರುತ್ತೆ? ಅಪ್ರಮೇಯಸ್ಯ. ಅಪ್ರಮೇಯ ಅಂದರೆ ಅಳೆಯಲಾಗದು. ಅದನ್ನು ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಬೇರೆ ಬೇರೆ ಅರ್ಥನೂ ಇದೆ. ಅಪ್ರಮೇಯ ಅಂದರೆ ಪ್ರತ್ಯಕ್ಷವಾಗಿ ನೋಡಲು ಸಾಧ್ಯ ಇಲ್ಲ, ಪ್ರತ್ಯಕ್ಷವಾಗಿ ಅದನ್ನು ಅನುಭವ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಆತ್ಮವನ್ನೇ ಏನು ಮಾಡಲಿಕ್ಕೆ, ನಮ್ಮ ಕ್ಯಾಮರಾದಿಂದ ಅದನ್ನು ಸೆರೆ ಹಿಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ವಿಜ್ಞಾನಿಗಳು ಏನು, ಅವರ ಪ್ರಕಾರ ಅವರ ಜ್ಞಾನವನ್ನು ಪಡೆಯುವ ಮಾರ್ಗ ಏನು? ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ ಹೇಳ್ತಾರೆ. ನಾವು ಏನು ನೋಡ್ತೀವಲ್ಲ, ಏನು ನೋಡ್ತೀವಿ, ಏನು ಕೇಳ್ತೀವಿ, ಯಾವ ರುಚಿ ನೋಡುವುದರಿಂದ ಮತ್ತು ಸ್ಪರ್ಶ ಮಾಡುವುದರಿಂದ ಅದನ್ನೇ ನಾವು ನಂಬ್ತೀವಿ ಅಂತ ಹೇಳ್ತಾರೆ ಅವರು. ಅವ್ರಿಗೆ ಪ್ರತ್ಯಕ್ಷವಾದಿಗಳು ಅಂತ ಹೇಳ್ತಾರೆ. ಆದರೆ ಪ್ರತ್ಯಕ್ಷದಿಂದ ಎಲ್ಲವನ್ನು ನೋಡಲಿಕ್ಕೆ, ಎಲ್ಲವನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮ ಪ್ರತ್ಯಕ್ಷವಾಗಿ ನೋಡುವ ಅವಯವಗಳು, ಫ್ಯಾಕಲ್ಟೀಸ್ ಆಫ್ ಸೀಯಿಂಗ್, ನಮ್ಮ ಇಂದ್ರಿಯಗಳು ಏನಿದೆ ಪರಿಪೂರ್ಣ ಇಲ್ಲ. ನಾವು ರಾತ್ರಿ ಕತ್ಲಾದರೆ ನೋಡಲಿಕ್ಕೆ ಸಾಧ್ಯ ಇಲ್ಲ. ನಾವು ದೂರದ ವಸ್ತುಗಳನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ, ಸಮೀಪದ ವಸ್ತುಗಳನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು ನೋಡಿದ್ದೆಲ್ಲ ಸರಿಯಾಗಿ ಕಾಣಿಸುತ್ತೆ ಅಂಥೇಳಿ ನಾವು ಅಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಇದು ಆತ್ಮ ಏನಿದೆ ಅಪ್ರಮೇಯ. ಇದನ್ನು ಹೇಗೆ ತಿಳ್ಕೋಬೇಕು? ನಾವು ತರ್ಕಬದ್ಧವಾಗಿ ತರ್ಕದಿಂದ ತಿಳ್ಕೋಬಹುದು. ಕೊನೆಗೆ ಅಂತಿಮವಾದ ಪ್ರಮಾಣ ಆತ್ಮದ ಅಸ್ತಿತ್ವಕ್ಕೇನು? ಈ ಶಾಸ್ತ್ರ ಪ್ರಮಾಣ, ಶಬ್ದ ಪ್ರಮಾಣ ಅಂತ ಹೇಳ್ತೀವಲ್ಲ, ವೇದಶಾಸ್ತ್ರಗಳಿಂದ ನಾವು ತಿಳ್ಕೋಬೇಕು. ಅಥವಾ ಭಗವಂತನ ಭಗವಂತನ ಹೇಳಿದ ವಾಕ್ಯವಾದ ಭಗವದ್ಗೀತೆಯಿಂದ ನಾವು ತಿಳ್ಕೋಬೇಕು. ಭಗವಂತನ ವಾಣಿಯಿಂದ, ಭಗವಂತನ ಹೇಳಿದ್ದೆ. ಯಾಕಂದರೆ ಭಗವಂತ ಪರಿಪೂರ್ಣ ವ್ಯಕ್ತಿ. ಸೊ ಇದು ಒಂಥರ ಏನಾಗ್ಬೋದು, ಮೂಢನಂಬಿಕೆ ಅಂತ ಹೇಳಿ ಜನರು ಅನ್ಬೋದು. ಆದರೆ ಇದು ಮೂಢನಂಬಿಕೆ ಅಲ್ಲ. ಯಾಕಂದರೆ ನಾವು ತರ್ಕಬದ್ಧವಾಗಿ ಏನು ವಿಚಾರ ಮಾಡಬೇಕು? ಯಾರಾದರೂ ಒಬ್ಬ ಪರಿಪೂರ್ಣ ವ್ಯಕ್ತಿ ಇರ್ಬೋದು ಅಂತ ಹೇಳಿ, ಹೌದಲ್ಲ? ಆ ಪರಿಪೂರ್ಣ ವ್ಯಕ್ತಿಯಿಂದ ಜ್ಞಾನವನ್ನು ಪಡೀಲಿಕ್ಕೆ ನಾವು ಏನು ಮಾಡಬೇಕು? ಹುಡುಕ್ಬೇಕು. ನಾವು ಯಾವಾಗಲೂ ಪರೀಕ್ಷೆ ಮಾಡಬೇಕು. ಸೊ ಇಲ್ಲ, ನಾವು ಸೀಮಿತ ಬುದ್ಧಿ, ನಮ್ಮ ಸೀಮಿತ ಮನುಷ್ಯರು, ಇದೇ ನಮ್ಮ, ಇದನ್ನ ಬಿಟ್ಟು ಬೇರೆ ಏನು ಇಲ್ಲ ಅಂಥೇಳಿ ಅಂದ್ಕೊಳ್ಳೋದು ಒಂದು ಏನದು ಅತರ್ಕವಾದ ಅಂತ ಅನ್ನುವ ಅದು ಒಂದು ಮೂಢನಂಬಿಕೆ ಅದು. ಸೊ ಅದಕ್ಕೋಸ್ಕರ ಭಗವಂತ ಹೇಳಿದ್ದನ್ನು ಕೇಳುವುದರಲ್ಲಿ ಏನೂ ತಪ್ಪಿಲ್ಲ. ಸೊ ಅದು ತುಂಬ ತರ್ಕಬದ್ಧವಾಗಿದೆ. ಯಾಕಂದರೆ ಯಾರಾದರೂ ಒಬ್ಬರು ಇರ್ಬೋದಲ್ಲ ಪರಿಪೂರ್ಣ ವ್ಯಕ್ತಿ. ಸೊ ನಾವು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾಕಂದರೆ ಎಲ್ಲ ವ್ಯಕ್ತಿಗಳನ್ನು ಈ ಭೌತಿಕ ಜಗತ್ತಿನಲ್ಲಿನೂ ಈ ವಿಶ್ವದಲ್ಲಿನೂ ನಾವು ಎಲ್ಲರನ್ನೂ ಹುಡುಕಿ ನಾವು ಸಿದ್ಧಪಡಿಸಲು ಅಲ್ಲ. ಈ ಜಗತ್ತಿನಲ್ಲಿ ಯಾರೂ ಪರಿಪೂರ್ಣ ವ್ಯಕ್ತಿ ಇಲ್ಲಪ್ಪ ಅಂತ ಹೇಳಿ ಸಿದ್ಧಪಡಿಸಲು ಸಾಧ್ಯವಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ, ಅದನ್ನು ನಾವು ತಿಳ್ಕೊಂಡ್ರೆ ನಮ್ಮ ಜ್ಞಾನ ಏನಾಗುತ್ತೆ, ಪರಿಪೂರ್ಣ ಆಗಿಬಿಡುತ್ತೆ. ಸೊ ಇನ್ನೊಂದು ಅದಕ್ಕೆ ತರ್ಕ ಏನಂದರೆ, ಯಾವುದು ನಮ್ಮ ಇಲ್ಲಿ ಈ ಜ್ಞಾನ ಏನಿದೆ ಪರಿಪೂರ್ಣವಾಗಿ ಭಗವಂತ ಏನು ಹೇಳ್ತಾ ಇದ್ದಾನೆ, ಸೊ ಬೇರೆ ವಿಷಯಗಳಲ್ಲಿನೂ ಪರಿಪೂರ್ಣ ಜ್ಞಾನ ಕೊಡುವುದರಿಂದ ಅದು ನಮಗೆ ಏನು ಬರುತ್ತೆ, ಅದರಿಂದ ನಮಗೆ ನಂಬಿಕೆ ಬರುತ್ತೆ ಭಗವಂತ ಹೇಳಿದ್ದರಲ್ಲಿ. ಸೊ ಈ ಥರ ನಾವು ಅದನ್ನು ತಿಳ್ಕೊಬೇಕು. ಸೊ ಮತ್ತು ಅಪ್ರಮೇಯ ಅಂದರೆ ಅಳತೆ ಮಾಡಲು, ಅಂದರೆ ಭೌತಿಕವಾಗಿ ನಾವು ಇದನ್ನು ಭೌತಿಕ ದೃಷ್ಟಿಯಿಂದ ನಾವು ಇದನ್ನು ಅಳತೆ ಮಾಡಲು ಸಾಧ್ಯ ಇಲ್ಲ. ಯಾಕಂದರೆ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ವಿ, ಶ್ರೀಲ ಪ್ರಭುಪಾದರು ತಮ್ಮ ಭಾವಾರ್ಥದಲ್ಲಿ ಉಪನಿಷತ್ಗಳಿಂದ ವರ್ಣನೆ ಮಾಡಿದರು. ಬಾಲಾಗ್ರ ಶತಭಾಗಶ್ಚ ಶತದಾ ಕಲ್ಪಿತಸ್ಯ ಚ ಭಾಗೋ ಜೀವ ಸವಿಜ್ಞೇಯ ಸಚಾನಂತ್ಯಯ ಕಲ್ಪತೆ
ಕೇಶಾಗ್ರಶತಭಾಗಸ್ಯ ಶತಾಂಶಃ ಸಾದೃಶಾತ್ಮಕಃ ಜೀವ ಸೂಕ್ಷ್ಮ ಸ್ವರೂಪೋಯಂ ಸಂಖ್ಯಾತೀತೋ ಹಿ ಚಿತ್ಕನಃ. ಚಿತ್ಕನ ಅಂದರೆ ಇದು ತುಂಬ ಒಂದು ಅಣು ಆತ್ಮ, ಇದು ಒಂದು ಕಣ, ಅಣುವಿನ ಒಂದು ಕಣ ಇದು. ಸೊ ಚಿತ್ ಅಂದರೆ ಆಧ್ಯಾತ್ಮಿಕ, ಸೊ ಅಲೌಕಿಕ. ಇದೊಂದು ಅಲೌಕಿಕ ಕಣ ಇದು. ಈ ಅಲೌಕಿಕ ವಸ್ತುವನ್ನು ನಾವು ಲೌಕಿಕ ಇಂದ್ರಿಯಗಳಿಂದ ಏನು ಮಾಡ್ಲಿಕ್ಕಾಗಲ್ಲ, ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಹಾಗಂಥೇಳಿ ಇದರ ಅಳತೆನೇ ಇಲ್ವಾ ಅಂಥೇಳಿ ನಮಗೆ ಪ್ರಶ್ನೆ ಬರ್ಬೋದು. ಆದರೆ ಇಲ್ಲಿ ಉಪನಿಷತ್ಗಳಲ್ಲಿ ಏನಂತ ಹೇಳಿದೆ, ಕೇಶಾಗ್ರ ಶತಭಾಗಸ್ಯ, ನಮ್ಮ ಕೇಶದ ಅಗ್ರಭಾಗವನ್ನು 10,000 ಭಾಗ ಮಾಡಿ ಅದರಲ್ಲಿ ಒಂದು ಭಾಗ ಇದರ ಅಳತೆ ಅಂಥೇಳಿ ಇಲ್ಲಿ ವರ್ಣನೆ ಆಗಿದೆ ಉಪನಿಷತ್ಗಳಲ್ಲಿ. ಸೊ ನಾವು ಭೌತಿಕ ಇಂದ್ರಿಯಗಳಿಂದ ಇದನ್ನು ಅಳತೆ ಮಾಡದೆ ಆಗ್ಬೋದು. ಅದರ ಅರ್ಥ ಇದಕ್ಕೆ ಅಳತೆ ಇಲ್ವಾ ಅಂತ ಏನಿಲ್ಲ. ಸೊ ಇಲ್ಲಿ ಅಪ್ರಮೇಯ ಅಂದ್ರೆ ಏನು, ಅಳತೆ ಮಾಡಲಾಗದಂತಲ್ಲ, ನಾವು ಭೌತಿಕ ಇಂದ್ರಿಯಗಳಿಂದ ಅಳತೆ ಮಾಡಲಾಗದದು. ಆ ಥರ ನಾವು ಅದನ್ನು ತಿಳ್ಕೋಬೇಕು. ಮತ್ತು ಇಲ್ಲಿ ಸೂಕ್ಷ್ಮ, ಅಲ್ಲಿ ಉಪನಿಷತ್ಗಳಲ್ಲಿ ಏನು ಹೇಳಿತಲ್ಲಿ, ಜೀವ ಸೂಕ್ಷ್ಮ ಸ್ವರೂಪ, ಆತ್ಮ ಏನಿದೆ ಜೀವಾತ್ಮ ಅದು ಸೂಕ್ಷ್ಮ ಸ್ವರೂಪ ಇದೆ. ಅದಕ್ಕೆ ಸಂಖ್ಯಾತೀತೋ, ಅದೇ ಸಂಖ್ಯಾತೀತ, ಅಪ್ರಮೇಯ ಮತ್ತು ಸಂಖ್ಯಾತೀತ ಎರಡೂ ಒಂದೇ ಶಬ್ದ. ಸೊ ನಾವು ಅದನ್ನು ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಒಂದು ಆ ಜಿಯೋಮೆಟ್ರಿನಲ್ಲಿ ಆ ಪಾಯಿಂಟನ್ನು ಏನು ವರ್ಣನೆ ಮಾಡ್ತಾರೆ ವಿಜ್ಞಾನಿ, ನಮ್ಮ ಗಣಿತ ಶಾಸ್ತ್ರಜ್ಞರು, ಇಟ್ಸ್ ಅ ಡೈಮೆನ್ಷನಲ್ ಲೆಸ್ ಅಂತ ಹೇಳಿ, ಅಂದರೆ ಅದಕ್ಕೆ ಯಾವುದೇ ಅಳತೆ ಇಲ್ಲದ ಒಂದು ಬಿಂದು ಅಂತ ಹೇಳಿ, ಬಿಂದುವಿನ ಪಾಯಿಂಟನ್ನು ವರ್ಣನೆ ಮಾಡ್ತಾರೆ. ಸೊ ಅಳತೆ ಇಲ್ಲದ್ದು ಅಂಥೇಳಿ, ಅಳತೆ ಇಲ್ಲದ ಬಿಂದುವಿಗೆ ಅಳತೆ ಇಲ್ಲ ಅಂತಲ್ಲ, ನಾವು ಅದನ್ನು ಏನು ಮಾಡ್ಲಿಕ್ಕಾಗಲ್ಲ, ಅಳತೆ ಮಾಡಲಿಕ್ಕಾಗಲ್ಲ. ನಮ್ಮಲ್ಲಿ ಅಳತೆ ಮಾಡುವಷ್ಟು ನಮ್ಮಲ್ಲಿ ಶಕ್ತಿ ಇಲ್ಲ. ಸೊ ಅದೇ ಥರ ಆತ್ಮ ಒಂದು ವಿಷಯ ಏನಂದರೆ, ಆತ್ಮ ಆಧ್ಯಾತ್ಮಿಕ ಚಿತ್ಕಣ ಅಂದರೆ ಅದು ಆಧ್ಯಾತ್ಮಿಕ ಕಣ. ಅದು ನಾವು ಅಳತೆ ಮಾಡುವ ಎಲ್ಲ ನಮ್ಮ ಯಂತ್ರಗಳು ಅವೆಲ್ಲ ಭೌತಿಕವಾದದ್ದರಿಂದ ಅದನ್ನು ಅಳತೆ ಮಾಡಲಿಕ್ಕೆ ಆಗಲ್ಲ. ಮತ್ತು ಇನ್ನೊಂದೇನದು, ಅದು ತುಂಬ ಸೂಕ್ಷ್ಮವಾದದ್ದು, ಅದಕ್ಕೋಸ್ಕರ ಅದು ಅಪ್ರಮೇಯಸ್ಯ ಅಂತ ಹೇಳಿ ಇಲ್ಲಿ ಹೇಳಲಾಗಿದೆ. ಸೊ ಆದರೆ ಈ ಶ್ಲೋಕ ಈ ಆತ್ಮದ ಬಗ್ಗೆ ವರ್ಣನೆ ಮಾಡ್ತಾ ಇಲ್ಲ. ಈ ಶ್ಲೋಕ ಏನು ಮಾಡ್ತಾ ಇದೆ, ದೇಹದ ಬಗ್ಗೆ ವರ್ಣನೆ. ಈಗ 16ನೇ ಶ್ಲೋಕದಲ್ಲಿ ಸತ್ ಮತ್ತು ಅಸತ್ ಅಂತ ಹೇಳಿ ದೇಹ ಮತ್ತು ಆತ್ಮದ ಬಗ್ಗೆ ಭೇದವನ್ನು ಭಗವಂತ ವರ್ಣನೆ ಮಾಡಿದ್ದ. ಆಮೇಲೆ 17ನೇ ಶ್ಲೋಕದಲ್ಲಿ ಆ ಸತ್ ಆದ ಶಾಶ್ವತವಾದ ಆತ್ಮದ ಬಗ್ಗೆ ಭಗವಂತ ವರ್ಣನೆ ಮಾಡ್ತಾನೆ. ಈಗ 18ನೇ ಶ್ಲೋಕದಲ್ಲಿ ಅಸತ್ ಆತ್ಮದ ಬಗ್ಗೆ, ಅಸತ್ ದೇಹದ ಬಗ್ಗೆ ವರ್ಣನೆ ಮಾಡ್ತಾನೆ. ಸೊ ಅಸತ್ ಅಂದರೆ ಇದು ಅಂತವಂತ. ಈ ಶ್ಲೋಕದ ಆರಂಭ ಹೇಗಾಗತ್ತೆ ನೋಡಿ, ಈ ಶ್ಲೋಕದ ಆರಂಭ ಅಂತವಂತ ಇಮೇ ದೇಹ ನಿತ್ಯ ಶೋಕ್ತ ಶರೀರಿನಃ ಅಂತ. ಸೊ ನಿತ್ಯವಾದ, ಅನಾಶಿನವಾದ ಮತ್ತು ಅಪ್ರಮೇಯವಾದ ಶರೀರಿಯ ದೇಹ ಏನಿದೆ ಅದು ನಶ್ವರವಾದದ್ದು, ನಾಶವಾಗುವಂಥದ್ದು. ಒಂದಿನ ಅದಕ್ಕೆ ಕೊನೆ ಇದೆ. ಅಂತ ಅಂದರೆ ಆದಿ ಮತ್ತು ಅಂತ. ಯಾವುದಕ್ಕೆ ಆದಿ ಇರುತ್ತಲ್ಲ ಅದಕ್ಕೆ ಅಂತನೂ ಇರುತ್ತೆ. ಸೊ ಈ ದೇಹಕ್ಕೇನು ಆದಿ ಇರುತ್ತೆ, ಅದಕ್ಕೋಸ್ಕರ ಅದಕ್ಕೆ ಅಂತನೂ ಇರುತ್ತೆ. ಸೊ ಆದಿ ಅಂದ್ರೆ ಏನು, ಜನ್ಮದಿಂದ ಇದರ ಆದಿ ಆಗತ್ತೆ. ಸೊ ತಾಯಿಯ ಗರ್ಭದಲ್ಲಿ ದೇಹದ ಬೆಳವಣಿಗೆ ಆಗತ್ತೆ. ಆಮೇಲೆ ಜನ್ಮ ಪಡೆದ ನಂತರ ಅದಕ್ಕೆ ನಾವು ಆದಿ ಅಂತ ಹೇಳ್ಬೋದು. ಆಮೇಲೆ ಇದರ ಅಂತ ಯಾವಾಗ ಆಗುತ್ತೆ, ನಮ್ಮ ಮೃತ್ಯು ಆದಾಗ. ಸೊ ಈ ಥರ ಇದಕ್ಕೆ ಜನ್ಮ ಮತ್ತು ಮೃತ್ಯು ಇದೆ ದೇಹಕ್ಕೆ, ಆದರೆ ಆತ್ಮಕ್ಕೇನು ಜನ್ಮ ಮತ್ತು ಮೃತ್ಯು ಇಲ್ಲ. ಸೊ ಅದಕ್ಕೋಸ್ಕರ ದೇಹ ಅನ್ನೋದೇನು, ಅದು ಕ್ಷಣಿಕವಾದದ್ದು, ಅದು ನಶ್ವರವಾದದ್ದು, ಅದು ಶಾಶ್ವತವಲ್ಲ. ಅದು ಅದರ ನಾಶ ಆಗತ್ತದು. ಒಬ್ಬರು ಮುನಿ, ಯಸ್ಕ ಮುನಿ ಅಂಥೇಳಿ, ಅವರು ಸಂಸ್ಕೃತ ನಿಘಂಟು, ನಿರುಕ್ತ ಅಂಥೇಳಿ ಸಂಸ್ಕೃತ ನಿಘಂಟು ಬರೆದಿದ್ದಾರೆ ಅವರು. ಸೊ ಅವರು ದೇಹದ 6 ಬದಲಾವಣೆಗಳ ಬಗ್ಗೆ ವರ್ಣನೆ ಮಾಡ್ತಾರೆ. ಈ ದೇಹಕ್ಕೆ ಜನ್ಮ ಇದೆ,
ಮತ್ತು ಅದು ಬೆಳೆಯುತ್ತೆ, ಬೆಳೆದ ನಂತರ ಸ್ವಲ್ಪ ದಿನ ಉಳಿಯುತ್ತೆ, ಆಮೇಲೆ ಒಂದಿಷ್ಟು ಉತ್ಪತ್ತಿಗಳನ್ನು ಮಾಡುತ್ತೆ, ಗಿವ್ಸ್ ಔಟ್ ಬೈ ಪ್ರಾಡಕ್ಟ್ಸ್ ಅಂತ ಹೇಳಿ. ಅದಾದ ನಂತರ ಸಾವಕಾಶವಾಗಿ ಅದರ ಕ್ಷಯ ಆಗುತ್ತೆ, ಕೊನೆಗೆ ಅದರ ನಾಶ ಆಗಿಬಿಡುತ್ತೆ, ಮೃತ್ಯು ಆಗುತ್ತೆ, ಅದಕ್ಕೆ ಡೆತ್. ಸೊ ಈ ಥರ 6 ಬದಲಾವಣೆಗಳಲ್ಲಿ ದೇಹದಲ್ಲಿ ಆಗತ್ತೆ. ಸೊ ಅದಕ್ಕೋಸ್ಕರ ಇದು ಏನು ನಶ್ವರವಾದದ್ದು, ಇದು ಅಂತವಂತ ಇಮೆ ದೇಹ, ಈ ದೇಹ ನಶ್ವರವಾದದ್ದು. ಸೊ ಇಲ್ಲಿ ಕೊನೆಗೆ ಏನು ಹೇಳ್ತಾ ಇದ್ದಾನೆ ಭಗವಂತ, ತಸ್ಮಾದ್ಯುದ್ಧಸ್ವ ಭಾರತ, ಈ ದೇಹ ನಶ್ವರವಾದದ್ದು, ಇದರ ನಾಶ ಆಗಿಬಿಡುತ್ತೆ, ಕೊನೆ ಆಗಿಬಿಡುತ್ತೆ ಇದು. ಅದಕ್ಕೋಸ್ಕರ ದೇಹದ ಉದ್ದೇಶಗಳಿಗೆ, ದೈಹಿಕ ಉದ್ದೇಶಗಳಿಗೆ ನೀನೇನು ಮಾಡಬಾರ್ದು, ಯುದ್ಧವನ್ನು ನಿಲ್ಲಿಸಬಾರ್ದು. ಅದರ ಅರ್ಥ ಏನು, ನೀನು ಧರ್ಮವನ್ನು ಬಿಡಬಾರ್ದು ಅಂಥೇಳಿ ಕೃಷ್ಣ ಅರ್ಜುನನಿಗೆ ಈ ಥರ ತರ್ಕ ಹೇಳ್ತಾ ಇದ್ದಾನೆ. ಸೊ ಯಾಕೆ ಯುದ್ಧ ಮಾಡಬೇಕು, ಯಾಕೆ ನಿನ್ನ ಕ್ಷತ್ರಿಯ ಧರ್ಮವನ್ನು ಯಾಕೆ ಪಾಲನೆ ಮಾಡ್ಬೇಕಂತ ಹೇಳಿ. ಸೊ ನಾವು ಈ ದೈಹಿಕ ದೇಹದ ಉದ್ದೇಶ, ದೇಹವನ್ನು ಪಾಲನೆ ಪೋಷಣೆ ಮಾಡಲಿಕ್ಕೆ, ಅಥವಾ ಬರೀ ಪಾಲನೆ ಪೋಷಣೆ ಅಷ್ಟೇ ಅಲ್ಲ, ನಾವು ದೇಹಕ್ಕೆ ತುಷ್ಟೀಕರಣ ಮಾಡಲಿಕ್ಕೆ, ಇದಕ್ಕೆ ಇಂದ್ರ ತೃಪ್ತಿ ಅಂತ ಹೇಳ್ತಾರೆ. ಶ್ರೀಲ ಪ್ರಭುಪಾದರು ಒಂದು ಶಬ್ದ ಉಪಯೋಗ ಮಾಡಿರ್ತಾರೆ ತಮ್ಮ ಬರವಣಿಗೆಗಳಲ್ಲಿ, ಏನು ಒಂದು ಶಬ್ದವನ್ನು ಉಪಯೋಗ ಮಾಡ್ತಾರೆ, ಇಂದ್ರ ತೃಪ್ತಿ ಅಂತ ಹೇಳಿ, ಸೆನ್ಸ್ ಗ್ರಾಟಿಫಿಕೇಶನ್ ಅಂತೇಳಿ. ಸೊ ಇಂದ್ರಿಯಗಳ ತುಷ್ಟೀಕರಣ. ಈಗ ರಾಜಕಾರಣಿಗಳು ತುಷ್ಟೀಕರಣ ರಾಜನೀತಿ ಮಾಡ್ತಾರಲ್ಲ, ಒಂದಿಷ್ಟು ವರ್ಗದವರಿಗೆ, ಒಂದಿಷ್ಟು ಸಮುದಾಯಗಳಿಗೆ ಏನು ಮಾಡೋದು, ತುಷ್ಟೀಕರಣ ಮಾಡೋದು ಓಟಿಗಾಗಿ. ಸೊ ಅದೇ ಥರ ನಾವೇನು ಮಾಡ್ತೀವಿ ಈ ಜೀವನದಲ್ಲಿ, ನಮ್ಮ ಮನುಷ್ಯ ಜೀವನದಲ್ಲಿ ಏನು ಮಾಡ್ತಾ ಇರ್ತೀವಿ ನಾವು, ಎಲ್ಲ ಜೀವನದಲ್ಲಿ, ಎಲ್ಲ ಜೀವಿಗಳು ಭೌತಿಕ ಜಗತ್ತಿನಲ್ಲಿ ಬರೀ ಇಂದ್ರಿಯ ತೃಪ್ತಿಯಲ್ಲಿ ತೊಡಗಿದ್ದಾವೆ. ಇಂದ್ರಿಯ ತೃಪ್ತಿಯಲ್ಲಿ, ಇಂದ್ರಿಯ ತೃಪ್ತಿಗೊಳಿಸೋದು, ಇಂದ್ರಿಯ ತರ್ಪಣ ಅಂತ ಹೇಳ್ತಾರಲ್ಲ, ಇಂದ್ರಿಯ ತೃಪ್ತಿ ಮಾಡೋದು ಅಥವಾ ಇಂದ್ರಿಯ ತುಷ್ಟೀಕರಣ ಮಾಡೋದು. ಸೊ ಇಂಥ ಇಂದ್ರಿಯ ತುಷ್ಟೀಕರಣದಲ್ಲಿ ನಾವು ತೊಡಗಿಬಿಟ್ಟಿದ್ದೀವಿ. ಆದರೆ ಅದಕ್ಕೆ ಯಾಕೆ, ನಾನು ಈ ದೇಹ, ಇದಕ್ಕೆ ದೇಹಾತ್ಮ ಬುದ್ಧಿ ಅಂತ ಹೇಳ್ತಾರೆ, ಬಾಡಿಲಿ ಕಾನ್ಸೆಪ್ಷನ್ ಆಫ್ ಲೈಫ್. ಬಾಡಿಲಿ ಕಾನ್ಸೆಪ್ಷನ್ ಆಫ್ ಲೈಫ್ ಅಂದ್ರೆ ಏನು, ದೇಹಾತ್ಮ ಬುದ್ಧಿ ಅಂದ್ರೆ ಏನು, ಯಾವ ಬುದ್ಧಿ ನಾನು ಈ ದೇಹ ಅಂಥೇಳಿ ಅದನ್ನು ಆ ಥರ ನಂಬಿಕೆ, ಆ ಥರ ಕಲ್ಪನೆಯಲ್ಲಿ ಇರುತ್ತೆ, ಅದಕ್ಕೆ ದೇಹಾತ್ಮ ಬುದ್ಧಿ ಅಂತ. ಅಂದ್ರೆ ಏನು, ಅವರ ಬುದ್ಧಿ ದೇಹದಿಂದ ಮೇಲೆ ಹೋಗಲ್ಲ, ದೇಹದ ಮೇಲಿರುವ ಆತ್ಮವನ್ನ ತಿಳ್ಕೊಳ್ಳಿಕ್ಕೆ ಅಷ್ಟು ಬುದ್ಧಿ ಇರಲ್ಲ. ಸೊ ಆ ಥರ ಜೀವನಕ್ಕೆ ದೇಹಾತ್ಮ ಬುದ್ಧಿಯ ಜೀವನ ಅಂತ ಹೇಳ್ತಾರೆ. ಸೊ ಇಂಥ ದೇಹಾತ್ಮ ಬುದ್ಧಿಯ ಪರಿಕಲ್ಪನೆಯಲ್ಲಿ ಏನೋ ಮಾಡೋದು. ಸೊ ನಾವು ಯಾವಾಗಲೂ ನಮ್ಮ ಇಂದ್ರಿಯ ತುಷ್ಟೀಕರಣದಲ್ಲಿ ತೊಡಗಿರ್ತೀವಿ. ಈ ಕ್ಷಣಿಕ ನಶ್ವರ ಇಂದ್ರಿಯಗಳ ಸೇವೆಯಲ್ಲಿ ನಾವು ತೊಡಗಿರ್ತೇವೆ. ಅಂಥವರಿಗೇನು ಶಾಸ್ತ್ರದಲ್ಲಿ ಆದಾಂತ ಗೋ ಅಂತ ಹೇಳಿದ್ದಾರೆ. ಆದಾಂತ ಗೋ ಅಂದ್ರೆ ಏನು, ಇಂದ್ರಿಯಗಳ ದಾಸ, ಇಂದ್ರಿಯಗಳ ಸೇವಕನಿಗೆ ಆದಾಂತ ಗೋ ಅಂತ ಹೇಳ್ತಾರೆ. ಮತ್ತೆ ಇಂದ್ರಿಯಗಳ ಸ್ವಾಮಿ ಅಂದ್ರೆ ಇಂದ್ರಿಯಗಳನ್ನು ನಿಯಂತ್ರಣ ಮಾಡಿದವನಿಗೆ ಗೋಸ್ವಾಮಿ ಅಂತ ಹೇಳ್ತಾರೆ. ಸೊ ಗೋಸ್ವಾಮಿ, ಅದಕ್ಕೋಸ್ಕರ ಸನ್ಯಾಸಿಗಳಿಗೆ ಸ್ವಾಮಿ ಅಥವಾ ಗೋಸ್ವಾಮಿ ಅಂತ ಹೇಳಿ ಏನು ಬಿರುದನ್ನು ಕೊಡಲಾಗುತ್ತಿತ್ತು, ಹೆಸರನ್ನು ಕೊಡಲಾಗುತ್ತಿತ್ತು. ಸೊ ಯಾರು ಇಂದ್ರಿಯಗಳ ತರ್ಪಣೆಯಲ್ಲಿ ತೊಡಗಿರ್ತಾರೆ ಅಥವಾ ತುಷ್ಟೀಕರಣದಲ್ಲಿ ತೊಡಗಿರ್ತಾರೆ, ಅವರು ಇಂದ್ರಿಯಗಳ ಸೇವಕರು, ಅವರು ಆದಾಂತ ಗೋ ಅನ್ನೋರು. ಸೊ ಅಂಥವರು ಯಾವಾಗಲೂ ಬರೀ ದೈಹಿಕ ಕಾರ್ಯಗಳಲ್ಲೇ ದೇಹವನ್ನು ಪಾಲನೆ ಪೋಷಣೆಯಲ್ಲೇ ತೊಡಗಿರ್ತಾರೆ. ದೇಹವನ್ನು ಯಾವಾಗಲೂ ದೇಹದ ಇಂದ್ರಿಯಗಳನ್ನು ತುಷ್ಟೀಕರಣದಲ್ಲೇ ತೊಡಗಿರ್ತಾರೆ. ಭಾಗವತದ 7ನೇ ಸ್ಕಂದದಲ್ಲಿ ಪ್ರಹ್ಲಾದ ಹೇಳಿದ್ರು, ಏನಂತ ಹೇಳಿ, ನತೇ ವಿದು ಸ್ವಾರ್ಥ ಗತಿಂ ಹೇ ವಿಷ್ಣು ದುರಾಸಯ ಏ ಬಹಿರರ್ಥಮಾನಿನ ತೇಪೀಷು ತಂತ್ರ ವೃಧಾಂ ನಿಬದ್ಧ ಅಂದಾಯಥಾಂದೈ ರೂಪಗೀಯಮಾನಸ್ ತೇಪೀಷು ತಂತ್ರ ವೃಧಾಂ ನಿಬದ್ಧ. ಇದರ ಅರ್ಥ ಏನಂದ್ರೆ, ಜನರಿಗೆ ನತೇ ವಿದು ಸ್ವಾರ್ಥ ಗತಿ, ನಿಜವಾದ ಸ್ವಾರ್ಥ ಅನ್ನೋದು ಜನರಿಗೆ ಗೊತ್ತಿಲ್ಲ.
ಸೊ ಈ ಜಗತ್ತಿನಲ್ಲಿ ಯಾರೂ ಸ್ವಾರ್ಥಿಗಳಿಲ್ಲ. ಯಾಕೆ ಗೊತ್ತಾ? ಯಾಕಂದರೆ ಎಲ್ಲರೂ ದೇಹಕ್ಕೆ ಆಗಿ ಎಲ್ಲ ತಮ್ಮ ಕಾರ್ಯಗಳನ್ನು ದೇಹದ ತುಷ್ಟೀಕರಣದ ಕಾರ್ಯದಲ್ಲಿ ತೊಡಗಿದ್ದಾರೆ, ಇಂದ್ರಿಯಗಳ ತುಷ್ಟೀಕರಣ. ಆದರೆ ನಾವು ಈ ದೇಹವಲ್ಲ, ಇದು ನಾವು ಆತ್ಮ. ಇದು ಆಧ್ಯಾತ್ಮಿಕ ಜೀವನದ ಮೊದಲನೇ ಪಾಠ ಇದು. ಸೊ ನಾವು ಈ ಮೊದಲೇ ಪಾಠನೇ ತಿಳ್ಕೊಳ್ಳಿಲ್ಲ ಅಂದರೆ ನಮ್ಮ ಆಧ್ಯಾತ್ಮಿಕ ಜೀವನ ಮುಂದುವರೆಯಲ್ಲ. ಸೊ ಇದನ್ನು ನಾವು ತಿಳ್ಕೊಬೇಕು, ಏನಂದರೆ ನಾವು ಈ ದೇಹವಲ್ಲ ಅಂತೇಳಿ. ಸೊ ನಾವು ದೇಹ ಅಲ್ಲ ಅಂದರೆ ನಾವು ಈ ದೇಹದ ಯಾವಾಗಲೂ ದೇಹದ ತುಷ್ಟೀಕರಣದಲ್ಲಿ ತೊಡಗಿದ್ರೆ ಏನಾಗ್ಬಿಡುತ್ತೆ? ನಾವು ನಿಜವಾದ ಸ್ವಾರ್ಥಿಗಳಲ್ಲ ನಾವು. ಸೊ ಅದಕ್ಕೋಸ್ಕರ ಆಧ್ಯಾತ್ಮವಾದಿಗಳೇನು, ಅವರು ನಿಜವಾದ ಸ್ವಾರ್ಥಿಗಳು. ಅಫ್ಕೋರ್ಸ್ ಅವರು ಪರಾರ್ಥಿಗಳು ಇರ್ತಾರೆ ಅವರು. ಯಾಕಂದರೆ ಬೇರೆಯವರಿಗೂ ಈ ಜ್ಞಾನವನ್ನು ವಿತರಣೆ ಮಾಡ್ತಾರೆ. ಬೇರೆಯವರು ನೀವು ಹೇಗೆ ಸ್ವಾರ್ಥಿಗಳಾಗಬೇಕು ಅನ್ನೋ ಆಧ್ಯಾತ್ಮಿಕ ದೃಷ್ಟಿಯಿಂದ ಸ್ವಾರ್ಥಿಗಳಾಗ್ಬೋದು ಅಂಥೇಳಿ ಈ ಜ್ಞಾನವನ್ನು ಕೊಡುವುದರಿಂದ ಅವರು ಪರಾರ್ಥಿಗಳು. ಒಂದೇ ಸಮಯದಲ್ಲಿ ಏನು ಸ್ವಾರ್ಥಿ ಮತ್ತು ಪರಾರ್ಥಿ, ಇದು ಆಧ್ಯಾತ್ಮಿಕ ಸ್ತರದಲ್ಲಿ ಸಾಧ್ಯವಿದೆ. ಸೊ ಈ ಥರ ಪ್ರಭುಪಾದರು ಹೇಳ್ತಾ ಇದ್ರು, ಈ ಜಗತ್ತಿನಲ್ಲಿ ಯಾರೂ ಸ್ವಾರ್ಥಿಗಳಲ್ಲಿ, ಎಲ್ಲರೂ ಬೇರೆಯವರಿಗೆ ತಮ್ಮ ದೇಹಕ್ಕಾಗಿ ಮಾಡ್ತಾ ಇದ್ದಾರೆ. ಆದರೆ ನಾವು ಈ ಥರ ಆಧ್ಯಾತ್ಮಿಕ ದೃಷ್ಟಿಯಿಂದ ಸ್ವಾರ್ಥಿಗಳಾಗಬೇಕು, ಭೌತಿಕ ದೃಷ್ಟಿಯಿಂದ ಸ್ವಾರ್ಥಿಗಳಾಗಬಾರ್ದು. ಮತ್ತು ಆಧ್ಯಾತ್ಮಿಕ ದೃಷ್ಟಿಗಳಿಂದ ನಾವು ಏನು ಪರಾರ್ಥಿಗಳು ಆಗಬೇಕು, ಎರಡೂ ಆಗಬೇಕು, ಸ್ವಾರ್ಥಿ ಮತ್ತು ಪರಾರ್ಥಿ ಅಂಥೇಳಿ. ಸೊ ಜನರಿಗೆ ಏನು ಹೇಗೆ ತಮ್ಮ ನಿಜವಾದ ಒಳ್ಳೆಯದು ಅನ್ನೋದು, ನಿಜವಾಗಿ ಯಾವುದು ಒಳ್ಳೆಯದು ಅನ್ನೋದು ಅದ್ರ ಬಗ್ಗೆ ಜ್ಞಾನ ಇಲ್ಲ. ಸೊ ಅವರು ಯಾವಾಗಲೂ ಪ್ರೇಯ ಮತ್ತು ಶ್ರೇಯ ಅಂಥೇಳಿ ಎರಡಿದೆ. ಅದರ ಅರ್ಥ ನಾವು ಹಿಂದೆ ಚರ್ಚೆ ಮಾಡಿದ್ವಿ ಅದಕ್ಕೆ. ಸೊ ಯಾವಾಗಲೂ ಅವರು ಪ್ರೇಯದಲ್ಲಿ ಈ ದೇಹಕ್ಕೆ ಯಾವುದು ಒಳ್ಳೆಯದು ಅದರಲ್ಲಿ ತೊಡಗಿರ್ತಾರೆ, ಆತ್ಮಕ್ಕೆ ಯಾವುದು ಒಳ್ಳೆಯದು ಅದರ ಬಗ್ಗೆ ಅವ್ರಿಗೆ ಜ್ಞಾನ ಇಲ್ಲ. ಸೊ ಇಲ್ಲಿ ಪ್ರಹ್ಲಾದ ಏನು ಹೇಳಿದ್ರು, ನತೇವಿದು ಸ್ವಾರ್ಥಗತಿ ಮೇ ವಿಷ್ಣು. ನಮ್ಮ ನಿಜವಾದ ಸ್ವಾರ್ಥಗತಿ, ಆತ್ಮದ ಸ್ವಾರ್ಥ ಭಗವಂತ ವಿಷ್ಣು ಅಂಥೇಳಿ, ಭಗವಂತನ ಚರಣ, ಭಗವದ್ಭಕ್ತಿ ಅಥವಾ ಕೃಷ್ಣ ಭಕ್ತಿ ಅಂಥೇಳಿ ನಾವು ತಿಳ್ಕೋಬೇಕು. ದುರಾಸೆಯ ಬಹಿರರ್ಥ ಮಾಣಿನ, ಎಲ್ಲರೂ ದುರಾಶೆಯಲ್ಲಿ ತೊಡಗಿದ್ದಾರೆ. ಏನಂತೇಳಿ? ಬಹಿರರ್ಥ ಮಾಣಿನ, ಈ ಬಾಹ್ಯ ದೇಹದ ಉದ್ದೇಶಗಳಲ್ಲಿ ತೊಡಗಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಏನು ಮಾಡಬಾರ್ದು? ನಮ್ಮ ಕೃಷ್ಣ ಭಕ್ತಿಯನ್ನು ಇದಕ್ಕೆ ಅಂಧ ಅಂತ ಹೇಳಿ, ಅಂದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ನಾವು ಯಾರು? ನಾವೆಲ್ಲರೂ ಅಂಧರು, ನಾವು ಕುರುಡರು. ಸೊ ನಾವು ಕುರುಡರು, ನಮ್ಮನ್ನು ನೇತೃತ್ವ ಮಾಡ್ತಾ ಇರುವ ಎಲ್ಲ ನೇತಾರರು ಯಾರು? ಅವರು ಕುರುಡರು. ಸೊ ಈ ಒಬ್ಬ ಕುರುಡ ಇನ್ನೊಬ್ಬ ಕುರುಡಿಗೆ ಎಲ್ಲಿ ತೆಗೆದುಕೊಂಡು ಹೋಗ್ಬೋದು? ಹೋಗಿ ಒಂದು ತೆಗ್ನಲ್ಲಿ ಗುಂಡಿಯಲ್ಲಿ ಹೋಗಿ ಬೀಳ್ತೀವಿ ನಾವು. ಸೊ ಇಲ್ಲಿ ಗುಂಡಿ ಅಂದರೆ ಭೌತಿಕ ಜಗತ್ತಿನ ತುಂಬ ತೀವ್ರವಾದ ಜಟಿಲವಾದ ಈ ಪ್ರಾಕೃತಿಕ ನಿಯಮಗಳಲ್ಲಿ ನಾವು ಬಂಧಿತರಾಗ್ಬಿಡ್ತೀವಿ. ತೇಪೀಶು ತಂತ್ರ ಉರುಧಾಮ್ನಿ ಬದ್ಧ. ಉರು ಅಂದರೆ ತುಂಬ ತೀವ್ರ, ಉರಿಯುವ ಜನ್ಮ ಮೃತ್ಯು ಜರ ವ್ಯಾಧಿ. ಈಗ ಕೊರೋನಾ ಬಂದು ಉರಿತಾ ಇದೆ ಅಲ್ಲ ಜಗತ್ತು. ಈಗ ಕೊರೋನಾದಿಂದ ಜಗತ್ತು ಉರಿತಾ ಇದೆ. ಇದು ಅದಕ್ಕೆ ಇದು ನಾವು ಆತ್ಮದ ಬಗ್ಗೆ ಜ್ಞಾನ ಇಲ್ಲದಕ್ಕೋಸ್ಕರ, ಈ ಯಾವಾಗಲೂ ಅಂತವಂತ ದೇಹದಲ್ಲಿ ತೊಡಗಿದ್ದರಿಂದ. ಅಲ್ಲಿ ಭಾಗವತದಲ್ಲಿ ಇನ್ನೊಂದು ಶ್ಲೋಕ ಬರುತ್ತೆ, ಪರಾಭವಸ್ಥಾವದ ಅಬೋಧ ಜಾತ ಯಾವಾನ ಜಿಜ್ಞಾಸತ ಆತ್ಮತತ್ವಂ ಅಂಥೇಳಿ. 5ನೇ ಸ್ಕಂದದಲ್ಲಿ ವೃಷಭದೇವ ಹೇಳಿದ್ದ ಮಾತು ಇದು. ತನ್ನ ಮಕ್ಕಳಿಗೆ 100 ಮಕ್ಕಳಿದ್ರು ವೃಷಭದೇವ ತನ್ನ ಮಕ್ಕಳಿಗೆ ಏನು ಹೇಳ್ತಾ ಇದ್ದಾನೆ? ಈ ಆತ್ಮಜ್ಞಾನವನ್ನೇ ಹೇಳ್ತಾನೆ. ಎಲ್ಲಿವರೆಗೆ ನಾವು ಆತ್ಮದ ಬಗ್ಗೆ ಜಿಜ್ಞಾಸ ಮಾಡಲ್ಲ, ಆತ್ಮ ಸಾಕ್ಷಾತ್ಕಾರದಲ್ಲಿ ತೊಡಗಲ್ಲ, ಸೊ ಅಲ್ಲಿವರೆಗೆ ನಾವು ನಮ್ಮ ಮನುಷ್ಯ ಜೀವನ ಏನಾಗ್ಬಿಡುತ್ತೆ? ಪರಾಜಯ ಆಗ್ಬಿಡುತ್ತೆ. ಅಥವಾ ಪರಾಜಯ ಶಬ್ದದ ಇನ್ನೊಂದು ಅರ್ಥ ಏನು? ಭೌತಿಕ ಕ್ಲೇಶಗಳನ್ನು, ಭೌತಿಕ ಕಷ್ಟಗಳನ್ನು ನಾವು ಅನುಭವಿಸಬೇಕಾಗತ್ತೆ. ಯಾವುದು ಅಬೋಧ ಜಾತ ಅಂದರೆ ಅಜ್ಞಾನದಿಂದ ಜನ್ಮಿಸುವ, ಅಜ್ಞಾನದಿಂದ ಹುಟ್ಟಿರುವ ಎಲ್ಲ ಕಷ್ಟಗಳನ್ನು,
ಈ ಜಗತ್ತಿನಲ್ಲಿ ಎಲ್ಲ ಕಷ್ಟಗಳು ಅಜ್ಞಾನದಿಂದ. ಅಜ್ಞಾನ ಅಂದರೆ ಈ ಜ್ಞಾನ ಅಂದರೆ ಈ ಆತ್ಮ ಮತ್ತು ಭಗವಂತನ ಬಗ್ಗೆ ತಿಳ್ಕೊಳ್ಳೋದು. ಅದನ್ನು ಬಿಟ್ಟು ಎಲ್ಲ ಏನು ಅಂತೇಳಿ ನಾವು ಟೆಕ್ನಾಲಜಿ, ಈ ಮೊಬೈಲು, ಇಂಟರ್ನೆಟ್ ಇವೆಲ್ಲ ಅಜ್ಞಾನದ ಲಕ್ಷಣಗಳಷ್ಟೇ, ಮತ್ತೇನೂ ಇಲ್ಲ. ಸೊ ಈ ಥರ ಸೊ ನಾವು ಯಾವಾಗಲೂ ಬಾಹ್ಯದಲ್ಲಿ ಈ ದೇಹದ ಕಾರ್ಯಗಳಲ್ಲಿ, ದೈಹಿಕ ಕಾರ್ಯಗಳಲ್ಲಿ ತೊಡಗಿರ್ತೀವಿ, ಅಥವಾ ದೈಹಿಕ ಸೃಷ್ಟೀಕರಣದಲ್ಲಿ ನಾವು ಇಂದ್ರ ತೃಪ್ತಿಯಲ್ಲಿ ತೊಡಗಿರ್ತೀವಿ. ಸೊ ವಿಶೇಷವಾಗಿ ಆಧುನಿಕ ಸಮಾಜ ಯಾವ ಸಿದ್ಧಾಂತದ ಆಧಾರದ ಮೇಲೆ ಈ ಆಧುನಿಕ ನಾಗರಿಕತೆಯನ್ನು, ಸಮಾಜವನ್ನು ನಾವು ಕಟ್ಟಿದ್ದೀವಿ? ಈ ಇಂದ್ರಿಯ ತುಷ್ಟೀಕರಣ ಅಥವಾ ದೇಹದ ತುಷ್ಟೀಕರಣದ ಸಿದ್ಧಾಂತದ ಆಧಾರದ ಮೇಲೆ ನಾವು ಈ ಆಧುನಿಕ ಸಮಾಜವನ್ನು ಕಟ್ಟಿದ್ದೀವಿ ನಾವು. ಸೊ ಇದಕ್ಕೆ ಶ್ರೀಲ ಪ್ರಭುಪಾದರು ಕೇಜ್ ಪಾಲಿಸಿಂಗ್ ಸಿವಿಲೈಸೇಷನ್ ಅಂತ ಹೇಳ್ತಾ ಇದ್ರು ಆಂಗ್ಲ ಭಾಷೆಯಲ್ಲಿ. ಕೇಜ್ ಪಾಲಿಸಿಂಗ್ ಸಿವಿಲೈಸೇಷನ್ ಅಂದ್ರೆ ಏನು? ನೀವು ನಿಮ್ಮ ಮನೆಯಲ್ಲಿ ಒಂದು ಗಿಳಿ ಅಥವಾ ಒಂದು ಹಕ್ಕಿಯನ್ನು ಇಟ್ಟಿದ್ದೀರ. ಸೊ ಆ ಹಕ್ಕಿ ಆ ಪಂಜರದಲ್ಲಿ ಹಕ್ಕಿಯನ್ನು ಇಟ್ಟಾಗ ನೀವು ಪ್ರತಿದಿನ ಪಂಜರವನ್ನು ಚೆನ್ನಾಗಿ ಏನು ಮಾಡ್ತೀರಾ? ಅದನ್ನು ಸ್ವಚ್ಛ ಮಾಡೋದು, ಅದನ್ನು ಏನು ಮಾಡೋದು? ಅದನ್ನು ಪಾಲಿಷ್ ಮಾಡೋದು. ಆದರೆ ಅದರ ಒಳಗಡೆ ಇರುವ ಗಿಳಿ ಏನಿದೆ ಅಲ್ಲ, ಅದಕ್ಕೆ ಏನು ಕೊಡೋಲ್ಲ? ಹಕ್ಕಿಗೆ ಏನು ಕೊಡೋಲ್ಲ? ಆಹಾರ ಕೊಡೋಲ್ಲ. ಸೊ ನಾವು ಅದೇ ಥರನ ಮಾಡ್ತಾ ಇದ್ದೇವೆ ಆಧುನಿಕ ಸಮಾಜದಲ್ಲಿ. ಈ ಬಾಹ್ಯ ದೇಹವನ್ನು ಯಾವಾಗಲೂ ಇಂದ್ರಿಯಗಳನ್ನು ಮತ್ತು ದೇಹವನ್ನು ಯಾವಾಗಲೂ ತುಷ್ಟೀಕರಣದಲ್ಲಿ ತೊಡಗಿದ್ದೀವಿ. ಆದರೆ ಒಳಗಿರುವ ಆತ್ಮ ಏನು, ಹಕ್ಕಿ ಏನಿದೆ ಅಲ್ಲ, ಅದಕ್ಕೆ ನಾವು ಏನು ಮಾಡ್ತಾ ಇಲ್ಲ? ಏನೂ ಆಹಾರವನ್ನು ಕೊಡ್ತಾ ಇಲ್ಲ. ಆತ್ಮದ ಆಹಾರ ಯಾವುದು? ಕೃಷ್ಣ ಭಕ್ತಿ, ಕೃಷ್ಣನ ಸಂಬಂಧ ಏನಾದರೂ ಮಾಡ್ತೀವಲ್ಲ, ಕೃಷ್ಣ ನಾಮ ಉಚ್ಚಾರಣೆ ಮಾಡೋದು, ಕೃಷ್ಣ ಕಥಾನ್ನು ಕೇಳೋದು. ಸೊ ಇದೆಲ್ಲ ಆತ್ಮಕ್ಕೆ ಆಹಾರ. ಅದು ಕೃಷ್ಣ ಭಕ್ತಿಯಲ್ಲಿ ತೊಡಗೋದು ಆಹಾರ. ಕೃಷ್ಣ ಈ ಆತ್ಮಕ್ಕೆ ಆಹಾರ. ಆವಾಗ ಆಧ್ಯಾತ್ಮಿಕ ಪುಷ್ಟಿ ಸಿಗುತ್ತೆ ಆತ್ಮಕ್ಕೆ, ಆಧ್ಯಾತ್ಮಿಕ ಶಕ್ತಿ ಸಿಗುತ್ತೆ. ಮತ್ತು ಈ ಭವಬಂಧನದಿಂದ ಆತ್ಮ ಏನಾಗುತ್ತೆ? ಪಾರಾಗ್ಬೋದು ಆವಾಗ. ಸೊ ಇಲ್ಲ ಅಂದರೆ ನಾವು ಏನು, ಅದು ಆತ್ಮ ಒಂಥರ ಆಧ್ಯಾತ್ಮಿಕ ದೃಷ್ಟಿಯಿಂದ ಅದರ ನಾಶ ಆಗಿಬಿಡುತ್ತೆ. ಆತ್ಮ ನಾಶ ಇಲ್ಲ. ಸೊ ಇದಕ್ಕೋಸ್ಕರ ಈ ನಾಗರಿಕತೆ ಏನಿದು, ಒಂಥರ ಈ ಪಂಜರವನ್ನು ಪಾಲಿಷ್ ಮಾಡುವಂಥ ಅಥವಾ ಸ್ವಚ್ಛ ಮಾಡುವಂಥ ಒಂದು ನಾಗರಿಕತೆ ಇದು. ಸೊ ಒಂದ್ಸಲ ನೀವು ನೋಡಿ, ಗಣಿತದಲ್ಲಿ ಏನು ಒಂದೊಂದು ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇರ್ತಾರೆ. ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಆರಂಭದಲ್ಲಿ ಒಂದು ಸಣ್ಣ ಏನಾದರೂ ಮಿಸ್ಟೇಕ್ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ? ಕೊನೆಗೆ ಎಂಡ್ ರಿಸಲ್ಟ್ ಏನಿರುತ್ತಲ್ಲ, ಫಲಿತಾಂಶ ಏನಾಗ್ಬಿಡುತ್ತೆ? ಎಲ್ಲ ತಪ್ಪು ಬಿಡುತ್ತೆ. ಸೊ ಅದೇ ಥರ ನಾವು ಇಷ್ಟು ದೊಡ್ಡ ನಾಗರಿಕತೆಯನ್ನು ಕಟ್ಟಿಬಿಟ್ಟಿದ್ದೀವಿ. ಆದರೆ ಒಂದು ಮಿಸ್ಟೇಕ್ ಏನು ಮಾಡಿಬಿಟ್ಟಿದ್ದೀವಿ ನಾವು ಏನು ತಪ್ಪು ಮಾಡಿಬಿಟ್ಟಿದ್ದೀವಿ? ನಾನು ಈ ದೇಹ, ನಾನು ಆತ್ಮ ಅಲ್ಲ ಅಂಥೇಳಿ ಅದೊಂದು ತಪ್ಪು ತಿಳುವಳಿಕೆ, ನಂಬಿಕೆ ಆಧಾರದ ಮೇಲೆ ಈ ನಾಗರಿಕತೆಯನ್ನು ಕಟ್ಟಿಬಿಟ್ಟಿದ್ದೀವಿ. ಇದರಿಂದ ಎಲ್ಲ ಸಮಸ್ಯೆಗಳು. ಈಗ ನೋಡಿ, ಈಗಿನ ಜನರು ಏನು ಮಾಡ್ತಾ ಇದ್ದಾರೆ? ಬೆಳಗ್ಗೆಯಿಂದ ರಾತ್ರಿವರೆಗೆ ಅಥವಾ 74 ಗಂಟೆ ಯಾವಾಗಲೂ ದೇಹ, ಆಹಾರ, ನಿದ್ರಾ, ಭಯ, ಮೈಥುನ ಅಥವಾ ಮನರಂಜನೆ ಅಂಥೇಳಿ ಟಿ ವಿ ನೋಡೋದು, ಎಲ್ಲ ಕ್ರಿಕೆಟ್ ನೋಡೋದು, ಸಿನಿಮಾ ನೋಡೋದು, ಅಲ್ಲಿ ಇಲ್ಲಿ ಹೋಗಿ ತಿನ್ನೋದು, ಏನೆಲ್ಲ ಮಾಡ್ತಾ ಇದ್ದಾರೆ. ಇವೆಲ್ಲ ಕಾಸ್ಮೆಟಿಕ್ಸು, ಎಲ್ಲ ಹೆಂಗಸರು ಏನು ಇದ್ರ ಮೇಲೆ ಪೇಂಟ್ ಮಾಡ್ಕೊಳ್ಳೋದು, ಏನು ಉಗುರಿನ ಮೇಲೆ ಪೇಂಟ್ ಮಾಡೋದು, ಈ ಥರ ಎಲ್ಲ ಲಿಪ್ಸ್ಟಿಕ್ಕು, ಇದೆಲ್ಲ ಏನು ಮಾಡ್ತೀವಿ ನಾವು? ದೇಹದ ತುಷ್ಟೀಕರಣ. ವೈದಿಕ ಸಂಸ್ಕೃತಿಯಲ್ಲಿ ಸ್ತ್ರೀಯರಿಗೆ ಸ್ವಲ್ಪ ಅನುಮತಿ ಕೊಟ್ಟಿದೆ, ಅವರು ಚೆನ್ನಾಗಿ ಅಲಂಕಾರ ಮಾಡಲಿಕ್ಕೆ. ಆದರೆ ಯಾವಾಗಲೂ ಅದರಲ್ಲಿ ತೊಡಗಬಾರ್ದು. ಇದೊಂದು ಸ್ತ್ರೀಯರ ಒಂದು ವೀಕ್ನೆಸ್ ಇದು. ಯಾವಾಗಲೂ ಅದರಲ್ಲೇ ತೊಡಗಿರ್ತಾರೆ ಅವರು. ಆದರೆ ಈಗಿನ ಕಾಲದಲ್ಲಿ ಪುರುಷರು ಅದರಲ್ಲಿ ತೊಡಗಿದ್ದಾರೆ. ಈಗ ಎಷ್ಟೋ ಈಗೆಲ್ಲ ನೋಡಿ, ಆ ಸಲೂನು ಈ ಸಲೂನು ಏನೆಲ್ಲ ಬಂದ್ಬಿಟ್ಟಿದೆ ಈಗ. ಪುರುಷರಿಗೂ ಕಾಸ್ಮೆಟಿಕ್ಸ್ ಹೆಚ್ಚಿಗೆ ಆಗ್ಬಿಟ್ಟಿದೆ ಈಗ. ಸೊ ಇವೆಲ್ಲ ದೇಹಾತ್ಮ ಬುದ್ಧಿಯ ಲಕ್ಷಣಗಳು. ಸೊ ಇಂಥದ್ರಲ್ಲಿ ದೇಹದ ಈ ಇದಕ್ಕೆ ವಿಷಯ ಅಂತ ಹೇಳ್ತಾರೆ, ವಿಷಯ ಸುಖ ಅಂಥೇಳಿ. ಇಂದ್ರಿಯ ಸುಖ, ಇಂದ್ರಿಯ ಭೋಗ.
ಸೊ ಜನರು ಇಂದ್ರಿಯ ಭೋಗದಲ್ಲಿ ತೊಡಗಿಬಿಟ್ಟಿದ್ದಾರೆ. ಸೊ ಇಂಥ ಅಂಥವಂಥ ದೇಹ ಯಾವುದು ಶಾಶ್ವತವಾಗಿ ಉಳಿಯಲ್ಲ, ಯಾವುದು ನಮ್ಮದಲ್ಲ ಅದು ಕೊನೆಗೆ. ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ, ಯಾವಾಗಲೂ ಅದರಲ್ಲೇ ತೊಡಗಿದ್ದೀವಿ ನಾವು. ಸೊ ಅಂಥವಂಥ ಇಮೇ ದೇಹ ಅಂತೇಳಿ. ಸೊ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದ. ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಆತ್ಮದಲ್ಲಿ ತೊಡಗಿರ್ಬೇಕು. ಅದಕ್ಕೆ ಆತ್ಮದಲ್ಲಿ ತೊಡಗಿರುವುದಕ್ಕೆ ಏನಂತ ಹೇಳ್ತಾರೆ, ಸಮಾಧಿ ಅಂತ ಹೇಳ್ತಾರೆ. ಆಮೇಲೆ ಬರುತ್ತೆ ಆ ಶಬ್ದ, ಸಮಾಧಿ ಶಬ್ದ, ಈ 2ನೇ ಅಧ್ಯಾಯದಲ್ಲಿ. ಸೊ ಅಂಥವಂಥ ಇಮೇ ದೇಹ. ಸೊ ಇಲ್ಲಿ ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ ನೋಡಿ, ಈ ದೇಹ ಎಷ್ಟು ಅನಾವಶ್ಯಕ ಅಂದರೆ ಅಷ್ಟು ಏನಿದು ಅಮುಖ್ಯವಾದದ್ದು ಇದು. ಅಷ್ಟು ಮುಖ್ಯವಾದದ್ದಲ್ಲ. ಸೊ ಈಗಿನ ಕಾಲದಲ್ಲಿ, ಈಗಿನ ಸಮಾಜದಲ್ಲಿ ಏನು ದೇಹಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ ಯಾವಾಗಲೂ. ಇಂಪಾರ್ಟೆನ್ಸ್ ಏನು, ಪ್ರಾಮುಖ್ಯತೆ ಎದಕ್ಕೆ ಕೊಡೋದು, ದೇಹಕ್ಕೆ ಕೊಡೋದು. ಆದರೆ ವೈದಿಕ ಸಂಸ್ಕೃತಿ ಅಥವಾ ಭಾರತೀಯ ಸಂಸ್ಕೃತಿ ಏನು, ಅದರಲ್ಲಿ ಆತ್ಮಕ್ಕೆ ಪ್ರಾಮುಖ್ಯತೆ ಕೊಡಲಾಗಿತ್ತು. ಆತ್ಮವಿದ್ಯೆ, ಆತ್ಮ ಸಾಕ್ಷಾತ್ಕಾರಕ್ಕೆ, ಆಧ್ಯಾತ್ಮಿಕ ಸಂಸ್ಕೃತಿ ಅದು. ಅದಕ್ಕೆ ಪ್ರಾಮುಖ್ಯತೆ ಕೊಡಲಾಗಿತ್ತು. ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಒಂದು ಸಲ ಆತ್ಮ ದೇಹವನ್ನು ಬಿಟ್ಬಿಟ್ರೆ ಏನಾಗ್ಬಿಡುತ್ತೆ. ಸೊ ದೇಹ ಮತ್ತು ಆತ್ಮದಲ್ಲಿ ಯಾವುದು ಪ್ರಮುಖವಾದದ್ದು, ಅದನ್ನು ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಆತ್ಮ ದೇಹವನ್ನು ಬಿಟ್ಟಾಗ ಏನಾಗ್ಬಿಡುತ್ತೆ, ಅದಕ್ಕೆ ಸಾವು ಅಂತ ಹೇಳ್ತೀವಿ. ಸೊ ಸಾವು ಬಂದಾಗ ದೇಹವನ್ನು ಆತ್ಮ ಬಿಟ್ಟು ಹೋಗಿಬಿಟ್ರೆ ಏನಾಗ್ಬಿಡುತ್ತೆ, ಈ ದೇಹ ಕೊಳೆಯಲಿಕ್ಕೆ ಪ್ರಾರಂಭ ಆಗಿಬಿಡುತ್ತೆ. ಸೊ ದೇಹ ಕೊಳೆಯಲಿಕ್ಕೆ ಪ್ರಾರಂಭ ಆಗಿಬಿಡುತ್ತೆ. ಅದನ್ನು ನಾವು 1 ದಿವಸಕ್ಕಿಂತ ಹೆಚ್ಚಿಗೆ ಇಡಲಿಕ್ಕೆ ಸಾಧ್ಯ ಇಲ್ಲ. ವಾಸನೆ ಬರಲಿಕ್ಕೆ, ಹೊಲಸು ವಾಸನೆ ಬರಲಿಕ್ಕೆ ಆರಂಭ ಆಗಿಬಿಡುತ್ತೆ. ಅದಕ್ಕೋಸ್ಕರ ಬೇಗ ಹೋಗಿ ಅದನ್ನೇನು ಮಾಡಿಬಿಡ್ತಾರೆ, ಹೂತು ಹಾಕಿಬಿಡ್ತಾರೆ ಅಥವಾ ಅದನ್ನು ಸುಟ್ಟು ಹಾಕಿಬಿಡ್ತಾರೆ. ಇಲ್ಲಾಂದರೆ ತುಂಬ ವಾಸನೆ ಬರುತ್ತೆ, ಅದು ಕೊಳೆತು ಹೋಗಿಬಿಡುತ್ತೆ. ಸೊ ಈಗ ನೋಡಿ, ಈಗ ಕೊರೋನಾ ಈ ದೇಹಕ್ಕೆ ಎಷ್ಟು ಸಮಸ್ಯೆಗಳನ್ನು ತೊಗೊಂಬರುತ್ತೆ. ಈ ಕೊರೋನಾ ಎಲ್ಲರಿಗೂ ಏನಾಗ್ತಾ ಇದೆ, ಒಬ್ಬರಿಂದ ಇನ್ನೊಬ್ಬರಿಗೆ ಅದು ಸೋಂಕಿತವಾಗ್ತಾ ಇದೆ. ಅದರಿಂದ ಏನಾಗ್ಬಿಡುತ್ತೆ, ಯಾರಿಗಾದರೂ ಈ ಸೋಂಕು ತಗಲ್ಬಿಟ್ರೆ ಬೇರೆ ಅದನ್ನು ದೇಹವನ್ನು ಏನು ಯಾರು ಸಮೀಪ ಮುಟ್ಟಿಸ್ಲಿಕ್ಕೆ, ಈಗ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತೇಳಿ ಒಂದು ನಾವು ತುಂಬ ಒಳ್ಳೆಯ ಶಬ್ದದಿಂದ ಅದನ್ನು ಏನು ಮಾಡಿಬಿಡ್ತೀವಿ, ಡೆಕೋರೇಟ್ ಮಾಡಿಬಿಡ್ತೀವಿ. ಯೂಫಿಮಿಸಮ್ ಅಂತಾರೆ ಇದಕ್ಕೆ ಆಂಗ್ಲ ಭಾಷೆಯಲ್ಲಿ. ಅಂದರೆ ಕೆಟ್ಟದ್ದನ್ನು ಒಳ್ಳೆಯದಾಗಿ ವರ್ಣನೆ ಮಾಡೋದು, ಸೋಷಿಯಲ್ ಡಿಸ್ಟೆನ್ಸಿಂಗ್. ಮೊದಲಿನ ಕಾಲದಲ್ಲಿ ಇದೇ ಅಸ್ಪೃಶ್ಯ, ಅನ್ಟಚಬಿಲಿಟಿ ಅಂತ ಹೇಳ್ತಾ ಇದ್ರು. ಈಗ ಅನ್ಟಚಬಿಲಿಟಿ ಅನ್ನಂಗಿಲ್ಲ, ಅದನ್ನು ಏನನ್ನೋದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನೋದು ಅದನ್ನು. ಸೊ ಈ ಥರ ಈ ದೇಹವನ್ನು ನಾವು ಯಾರೋ ಮುಟ್ಟಿಸ್ಲಿಕ್ಕೆ ಇಷ್ಟ ಇರಲ್ಲ ನಮಗೆ. ಸೊ ಈಗ ಆ ಸೋಂಕು ಹತ್ತಿದ್ರೆ ಎಷ್ಟೋ ಈಗ ಕೇಸಸ್ ಆಗಿದೆ ಕೊರೋನಾ. ಅವರ ಸಂಬಂಧಿಕರು ಆ ದೇಹವನ್ನು ಸ್ವೀಕಾರ ಮಾಡಲಿಕ್ಕೆ ತಯಾರಿರಲಿಲ್ಲ. ಹಾಗೆ ಅದನ್ನು ಅಲ್ಲಿಂದ ಆಸ್ಪತ್ರೆಯಿಂದನೇ ಅದನ್ನು ದೇಹವನ್ನು ಏನು ಸುಟ್ಟು ಹಾಕಲಿಕ್ಕೆ ಕಳಿಸ್ಬಿಟ್ಟಿದ್ದಾರೆ ಸ್ಮಶಾನಕ್ಕೆ. ಮತ್ತು ಒಂದೊಂದು ಸಲ ಸರ್ಕಾರದವರು ಅಥವಾ ಅಧಿಕಾರಿಗಳನ್ನು ಏನು ಮಾಡ್ತಾರೆ, ಈ ದೇಹದಿಂದ ಮತ್ತೆ ಎಷ್ಟೋ ಸೋಂಕು ಹರಡುತ್ತಂತ ಹೇಳಿ ಅದನ್ನು ಮನೆಯವರಿಗೂ ಕಳಿಸ್ಕೊಡಲ್ಲ. ಅದನ್ನು ಮನೆಯವ್ರಿಗೂ ತೋರಿಸಲ್ಲ, ಅಲ್ಲೇ ಅದನ್ನು ಏನು ಮಾಡಿಬಿಡೋದು, ಸುಟ್ಟು ಹಾಕ್ಬಿಡೋದು. ಆ ಥರ ಮಾಡ್ತಾಯಿದ್ದಾರೆ. ಸೊ ಈ ದೇಹ ಇಷ್ಟು ಇದಕ್ಕೆ ಯಾವುದೇ ಪ್ರಾಮುಖ್ಯತೆ ಇಲ್ಲ ಆತ್ಮದ ಸಂಬಂಧದಲ್ಲಿ. ಸೊ ಆತ್ಮ ತುಂಬ ಪ್ರಾಮುಖ್ಯವಾದದ್ದು. ಈಗ ಇದನ್ನು ಇನ್ನೊಂದು ಸ್ವಲ್ಪ ನಾವು ತಿಳ್ಕೊಬೇಕಂದ್ರೆ, ನೀವು ನೋಡಿ, ಯಾವಾಗಲೂ ಯಾರಾದರೂ ಆಕ್ಸಿಡೆಂಟ್ ಆದಾಗ ಏನು ಮಾಡ್ತೀರಾ, ಒಬ್ಬ ನಿಮ್ಮ ಮಿತ್ರ ಏನೋ ಕಾರ್ ತೊಗೊಂಡು ಹೋಗಿ ಎಲ್ಲಿಯೋ ಹಾಕಿ ಹೊಡೆದು ಬಿಡ್ತಾನೆ. ಅವಾಗ ನೀವು ಮೊದಲು ಏನು ಮಾಡ್ತೀರಾ, ಆ ಕಾರನ್ನು ಹೋಗಿ ಗ್ಯಾರೇಜ್ಗೆ ಹಾಕ್ತೀರಾ ಅಥವಾ ಆ ಮನುಷ್ಯನನ್ನು, ನಿಮ್ಮ ಮಿತ್ರನನ್ನು ಹೋಗಿ ಆಸ್ಪತ್ರೆಗೆ ಹಾಕ್ತೀರಾ? ನಾವೇನು ಮಾಡ್ತೀವಿ, ಮಿತ್ರನನ್ನು ಆಸ್ಪತ್ರೆಗೆ ಮಾಡ್ತೀವಿ. ಸೊ ಈ ದೇಹ ಏನು, ಇದು ಒಂದು ಆ ಕಾರ್ ಥರ. ಇದು ಒಳಗಡೆ ಇರುವ ಆತ್ಮ ಏನು, ಆ ಮನುಷ್ಯನ ಥರ, ಆ ಕಾರ್ ಡ್ರೈವರ್ ಥರ. ಸೊ ಡ್ರೈವರ್ ಇಂಪಾರ್ಟೆಂಟ್, ಕಾರು. ಈಗ ನಾವು ಆಧುನಿಕ ವಿಜ್ಞಾನದ ದೃಷ್ಟಿಯಿಂದ ನೋಡಿದರೆ
ಈ ದೇಹದ ಎಲ್ಲ ರಾಸಾಯನಿಕ ವಸ್ತುಗಳನ್ನು ವಿಂಗಡಣೆ ಮಾಡಿ ಅದನ್ನು ಅಳತೆ ಮಾಡಿ ಅದರ ಮೌಲ್ಯವನ್ನು ಒಬ್ಬ ವಿಜ್ಞಾನಿ ಕಂಡಿಡ್ದ. ಅವನು ಏನು ಹೇಳಿದ, ಇದರ ಮೌಲ್ಯ ಎಷ್ಟು, 110 ರೂಪಾಯಿ ಅಂತ ಹೇಳಿ. ಸೊ 110 ರೂಪಾಯಿ ಮೌಲ್ಯದ ಈ ದೇಹವನ್ನು ನಾವು ನಮ್ಮ ತಂದೆ ತಾಯಿ ನಿಮ್ಗೆ ಯಾರಿಗಾದರೂ ಮಾರಿಬಿಡ್ತಾರ? ಇಲ್ಲಲ್ಲ. ಎಷ್ಟೋ ಕೋಟಿ ಕೊಟ್ರೂ ಅವರು ಮಾರಲ್ಲ. ಯಾಕಂದರೆ ಇದಕ್ಕೆ ತುಂಬ ಪ್ರೀತಿ ಸ್ನೇಹ ಇದ್ದದ್ದಕ್ಕೋಸ್ಕರ ಇದನ್ನು ಯಾರೂ ಮಾರಲ್ಲ. ಅದೇ ಥರ ಈಗ ನೋಡಿ, ನಮ್ಮ ಕಾರ್ ಇರುತ್ತೆ, ಇದು ಈ ದೇಹದ ಮೌಲ್ಯ ಎಷ್ಟು, ರಾಸಾಯನಿಕ ವಸ್ತುಗಳ ಮೌಲ್ಯ ಎಷ್ಟು, 110 ರೂಪಾಯಿ. ಆದರೆ ನಮ್ಮ ಕಾರಿನ ಬೆಲೆ ಎಷ್ಟಿರ್ಬೋದು? ಒಂದು ಸಣ್ಣ ಕಾರ ಅಂದ್ರೂ 1-2 ಲಕ್ಷ ನಿಮಗೆ ಬೇಕು. ಸೊ 2 ಲಕ್ಷ ತುಂಬ ಮಹತ್ವಪೂರ್ಣ, ಅಥವಾ ಈ 110 ರೂಪಾಯಿ ದೇಹ ಪ್ರಮುಖನ? ಇಲ್ಲಲ್ಲ. ಸೊ ಕಾರು ತುಂಬ, ನಾವು ಬಾಹ್ಯ ದೃಷ್ಟಿಯಿಂದ ನೋಡಿದರೆ ಕಾರು ತುಂಬ ಪ್ರಮುಖ. ಆದರೂ ನಾವು ಕಾರನ್ನು ಏನು ಮೊದಲು ಗ್ಯಾರೇಜಿಗೆ ತೊಗೊಂಡು ಹೋಗಲ್ಲ, ಮೊದಲು ಈ ದೇಹವನ್ನು ಆಸ್ಪತ್ರೆಗೆ ಹೋಗ್ತೀವಿ ನಾವು. ಸೊ ಏಕೆಂದರೆ ದೇಹದಲ್ಲಿ ಆತ್ಮ ಇದ್ದದ್ದಕ್ಕೋಸ್ಕರ ಏನು ಇದರ ಬೆಲೆ ಹೆಚ್ಚಿಗೆ ಆಗುತ್ತೆ. ಸೊ ಮತ್ತೆ ಆತ್ಮ ಒಳಗಡೆ ದೇಹದಲ್ಲಿರುವ ಆತ್ಮ ಏನು ತುಂಬ ಮುಖ್ಯವಾದದ್ದು. ಅದಕ್ಕೆ ಪ್ರಾಮುಖ್ಯತೆಯನ್ನು ನಾವು ಕೊಡ್ಬೇಕು ನಾವು. ಸೊ ಈಗಿನ ಕಾಲದಲ್ಲಿ ಈ ಹಂತವಂತ, ಯಾಕಂದರೆ ದೇಹನೇ ತುಂಬ ಪ್ರಮುಖವಾದದ್ದಕ್ಕೋಸ್ಕರ ಎಲ್ಲರೂ ದೇಹದಲ್ಲಿ ತೊಡಗಿದ್ದಕ್ಕೋಸ್ಕರ ಏನು ಮಾಡಿದರು, ಎಲ್ಲ ಧರ್ಮ ಮತ್ತು ಭಗವದ್ ಭಕ್ತಿಯನ್ನು ತ್ಯಾಗ ಮಾಡಿದರು. ಈ ದೇಹವನ್ನು ಪಾಲನೆ ಪೋಷಣೆ ಮಾಡಲಿಕ್ಕೆ, ದೇಹದ ತುಷ್ಟೀಕರಣ ಮಾಡಲಿಕ್ಕೆ, ತುಂಬ ದುಡ್ಡು ಗಳಿಸ್ಲಿಕ್ಕೆ ಏನು ಧರ್ಮ ಬಿಟ್ಬಿಟ್ರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಮೊದಲಿನ ಕಾಲದಲ್ಲಿ ಎಲ್ಲರೂ ಹಳ್ಳಿಗಳಲ್ಲಿ ಸರಳ ಜೀವನ ಮಾಡ್ತಾ ತಮ್ಮ ಧರ್ಮವನ್ನು ಪಾಲನೆ ಮಾಡ್ತಾ ಎಲ್ಲರೂ ತಮ್ಮ ಜೀವನವನ್ನು ನಡೆಸ್ತಾ ಇದ್ರು. ಆದರೆ ಈ ದೇಹದ ಎಲ್ಲ ಸೌಲಭ್ಯಗಳನ್ನು, ಈ ಪಟ್ಟಣದ ಮತ್ತು ಆಧುನಿಕ ಸೌಲಭ್ಯಗಳನ್ನು ಪಡೀಲ ಏನು ಮಾಡಿದರು, ಧರ್ಮವನ್ನು ಬಿಟ್ಟು ತನ್ನ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವ ಧರ್ಮವನ್ನು ಬಿಟ್ಟು ಎಲ್ಲರೂ ಏನು ಮಾಡಿದರು, ಪಟ್ಟಣಕ್ಕೆ ಬಂದು ಎಲ್ಲರೂ ಜಾಬ್ ತಗೊಂಡು ದುಡ್ಡು ಗಳಿಸ್ಲಿಕ್ಕೆ ಆರಂಭ ಮಾಡಿದರು. ಇದೆಲ್ಲ ಎದಕ್ಕಿದು, ಈ ಕ್ಷಣಿಕ ನಶ್ವರವಾದ ದೇಹಕ್ಕಾಗಿ. ಈಗ ಜನರು ಏನು ಪಟ್ಟಣದ ಸೌಲಭ್ಯಗಳನ್ನು ಬಿಟ್ಟು ಹಳ್ಳಿಗೆ ಹೋಗು ಅಂತ ಹೇಳಿದರೆ ಹೋಗಲ್ಲ. ಯಾಕಂದರೆ ಅವರಿಗೆ ಇವೆಲ್ಲ ಸೌಲಭ್ಯಗಳು, ಈ ದೇಹದ ಸೇವೆ ಮಾಡಲಿಕ್ಕೆ ದೇಹದ ಪ್ರತಿ ಆಸಕ್ತಿಯಿಂದ ಈ ಸೌಲಭ್ಯಗಳು ಬೇಕಾಗಿರುತ್ತೆ. ಸೊ ಆದರೆ ಇದೆಲ್ಲ ಹಂತವಂತ ದೇಹ, ಇದು ಶಾಶ್ವತವಾಗಿ ಉಳಿಯಲ್ಲ. ಇದರ ಸೇವೆ ಮಾಡಿ ಏನು ಉಪಯೋಗ? ಸೊ ಮತ್ತೆ ಅದಕ್ಕೋಸ್ಕರ ನಾವು ಧರ್ಮವನ್ನು ಮತ್ತು ಭಗವಂತನ ಭಕ್ತಿಯನ್ನು ಬಿಡಬಾರ್ದು. ಎಷ್ಟೋ ಸಲ ನಾವು ಭಗವದ್ ಭಕ್ತಿಯಲ್ಲಿ, ಕೃಷ್ಣ ಭಕ್ತಿಯಲ್ಲಿ ತೊಡಗಿದಾಗೂ ನಾವೇನು ಮಾಡ್ಬೋದು, ದೇಹಕ್ಕೋಸ್ಕರ ನಾವೇನು ಕೃಷ್ಣ ಭಕ್ತಿಯಲ್ಲಿ ನಾವು ಏನು ಮಾಡ್ಬೋದು, ಒಂಥರ ಸಂಧಾನ ಮಾಡ್ಬೋದು. ನಾವು ಕೃಷ್ಣ ಭಕ್ತಿಯಲ್ಲಿ ಒಂಥರ ಕಾಂಪ್ರಮೈಸ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾವು ಏನು ಮಾಡಬಾರ್ದು, ಕಾಂಪ್ರಮೈಸ್ ಮಾಡಬಾರ್ದು. ಅಂಥವಂತ ಇಮೆ ದೇಹ ಅಂತೇಳಿ ಇಲ್ಲಿ ಅದನ್ನು ಹೇಳಿದೆ. ಮತ್ತು ಇನ್ನೊಂದು ಏನು ತಿಳ್ಕೊಬೇಕಂದ್ರೆ, ಈ ದೇಹ ಯಾವಾಗಲೂ ಸತ್ತದ್ದೇ. ಇದು ಸತ್ತೇ ಇರುತ್ತೆ. ಇದು ಜೀವಂತ ಇಲ್ಲ. ಅದರಲ್ಲಿ ಇದು ಜಡ ವಸ್ತು. ಇದರಲ್ಲಿ ಪ್ರಜ್ಞೆ ಇಲ್ಲ. ಆತ್ಮ ಈ ದೇಹದಲ್ಲಿ ಪ್ರಜ್ಞೆಯನ್ನು ತುಂಬುತ್ತೆ. ಸೊ ಯಾವಾಗಲೂ ಆಲ್ವೇಸ್ ಡೆಡ್. ಶಿಲ ಪ್ರಭುಪಾದರು ಹೇಳ್ತಾ ಇದ್ರೆ, ದೇಹ ಅನ್ನೋದು ಯಾವಾಗಲೂ ಸತ್ತಿರುತ್ತೆ. ಹೇಗೆ ಅಂದರೆ, ಈ ಜಗತ್ತಿಗೆ ತಮಸ್ಸು ಅಂತ ಹೇಳಿದೆ. ತಮಸ್ಸು ಅರ್ಥ ಏನು? ಯಾವಾಗಲೂ ಕತ್ಲ ಇರುತ್ತೆ ಈ ಜಗತ್ತಿನಲ್ಲಿ. ಭಗವಂತ ಒಬ್ಬ ಸೂರ್ಯನನ್ನು ಇಟ್ಟಿದ್ದಕ್ಕೋಸ್ಕರ ಏನು ಇಲ್ಲಿ ಬೆಳಕಿದೆ. ಅಥವಾ ನಾವು ರಾತ್ರಿ ಏನು ಮಾಡ್ತೀವಿ, ಈ ವಿದ್ಯುತ್ ಶಕ್ತಿಯಿಂದ ನಾವು ಏನೋ ಬೆಳಕು ಮಾಡ್ತೀವಿ ನಾವು ಕೃತ್ರಿಮವಾಗಿ. ಸೊ ಅದೇ ಥರ ಈ ದೇಹ ಯಾವಾಗಲೂ ಮೃತವಾಗಿರುತ್ತೆ. ಇದು ಜೀವಂತ ಇಲ್ಲ. ಆತ್ಮ ಇದ್ದದ್ದಕ್ಕೋಸ್ಕರ ನಾವು ದೇಹದಲ್ಲಿ ಒಂದಿಷ್ಟು ಕ್ರಿಯಾಶೀಲತೆಯನ್ನು ನೋಡ್ಬೋದು. ನಾವು ಕಾರ್ಯ ಚಟುವಟಿಕೆಗಳನ್ನು ನೋಡ್ಬೋದು. ಆತ್ಮ ಬಿಟ್ಟು ಹೋಗ್ಬಿಟ್ರೆ ಇವೆಲ್ಲ ಬಂದಾಗ್ಬಿಡುತ್ತೆ, ಮುಗಿದು ಹೋಗ್ಬಿಡುತ್ತೆ. ಇವೆಲ್ಲ ಕಾರ್ಯಗಳು, ಎಲ್ಲ ಕ್ರಿಯಾಶೀಲತೆ, ದೇಹದಲ್ಲಿರುವ ಎಲ್ಲ ಕ್ರಿಯಾಶೀಲತೆ ಮುಗಿದು ಹೋಗ್ಬಿಡುತ್ತೆ. ಸೊ
ಸೊ ಈ ಜಗತ್ತಿನಲ್ಲಿ ಎಲ್ಲ ಕಾರ್ಯಚಟುವಟಿಕೆಗಳು ದೇಹದಲ್ಲಿ ಜೀವದ ಲಕ್ಷಣಗಳು ಎದರಿಂದ ಬರುತ್ತೆ? ಆತ್ಮದಿಂದ ಬರುತ್ತೆ. ಸೊ ಯಾವಾಗಲೂ ಈ ಮೃತ ಶರೀರವನ್ನು ನಾವು ಪಾಲನೆ ಪೋಷಣೆಯಲ್ಲಿ ತೊಡಗಿದ್ರೆ ಏನಾಗ್ಬಿಡುತ್ತೆ? ನಾವು ಒಂಥರ ಡೆಕೋರೇಟಿಂಗ್ ದ ಡೆಡ್ ಬಾಡಿ, ಅಂದರೆ ಮೃತ ಶರೀರವನ್ನು ನಾವು ಏನು ಮಾಡ್ತಾ ಇದ್ದೀವಿ? ತುಂಬ ಅಲಂಕಾರ ಮಾಡ್ತಾ ಇದ್ದೀವಿ. ಮೃತ ಶರೀರವನ್ನು ಅಲಂಕಾರ ಮಾಡಿ ಏನು ಮಾಡೋದು? ಈಗ ನೋಡಿ, ಒಂದೊಂದು ಸಲ ಸಮಾಜದಲ್ಲಿ ತುಂಬ ಪ್ರಸಿದ್ಧ ವ್ಯಕ್ತಿ ಅವನು ಸತ್ತಾಗ ಏನು ಮಾಡ್ತಾರೆ? ಅವನು ತುಂಬ ಡೆಕೋರೇಟ್ ಮಾಡಿ ಏನೆಲ್ಲ ಮಾಡ್ತಾರೆ. ಸೊ ಅದರಿಂದ ಏನು ಲಾಭ? ಮೃತ ಶರೀರವನ್ನು ಏನು ಮಾಡೋದು? ಅಲಂಕಾರ ಮಾಡೋದು ಒಂದು ಮೂರ್ಖರ ಲಕ್ಷಣ ಇದು. ಸೊ ನಾವೆಲ್ಲರೂ ಅದನ್ನೇ ಮಾಡ್ತಾ ಇದ್ದೀವಿ. ಈ ಮೃತ ಶರೀರದವನ್ನು ಯಾವಾಗಲೂ ನಾವು ಅದರ ಅಂದ ಚಂದತೆ, ಅದರ ದೃಷ್ಟಿ ಹೇಗೆ ಕಾಣಿಸುತ್ತೆ, ಹೇರ್ ಸ್ಟೈಲು, ಮುಸ್ಟ್ಯಾಚ್ ಸ್ಟೈಲ್ ಅಂಥೇಳಿ, ನನ್ನ ಮೀಸೆ ಹೇಗೆ ಕಾಣಿಸ್ತಾ ಇದೆ. ಈಗಿನ ಕಾಲದಲ್ಲಿ ನೋಡಿ, ಎಲ್ಲರೂ ಈಗೊಂದು ಹೊಸ ಫ್ಯಾಷನ್ ಬಂದ್ಬಿಟ್ಟಿದೆ ಅಲ್ಲ, ಎಲ್ಲರೂ ಗಡ್ಡ ಬಿಡ್ತಾರೆ, ಆಡಿನ ಥರ ಕಾಣಿಸ್ತಾರೆ ಎಲ್ಲರೂ. ಅವನು ಯಾರೋ ವಿರಾಟ್ ಕೊಹ್ಲಿ ಅಂತ ಅವನು ಬಿಟ್ಟಿದ್ದಕ್ಕೆ ಎಲ್ಲರೂ ಏನ್ಬಿಟ್ಟು ಎಲ್ಲರೂ ಆ ಥರ ದಾಡಿ ಬಿಡ್ತಾ ಇದ್ದಾರೆ. ಸೊ ಈ ಥರ ನಾವು ನನ್ನ ದಾಡಿ ಹೇಗೆ ಕಾಣಿಸ್ತಾ ಇದೆ, ಅದನ್ನು ಹೇಗೆ ಡೆಕೋರೇಟ್ ಮಾಡೋದು, ಅಲಂಕಾರ ಮಾಡೋದು, ಹೇಗೆ ಮುಸ್ಟ್ಯಾಚ್ ಅಂದರೆ ಮೀಸೆ ಇದನ್ನು ಮಾಡೋದು, ಮತ್ತು ಹೇರ್ ಸ್ಟೈಲ್ ಅದನ್ನು ಹೇಗೆ ಅಂದ ಚಂದವಾಗಿ ಅದನ್ನು ಏನು ಮಾಡೋದು? ಅಲಂಕಾರ ಮಾಡೋದು. ಸೊ ಇದನ್ನೆಲ್ಲ ಒಂಥರ ಅಲ್ಲಿ ಕೇಕ್ ಇದ್ದಂಗೆ ಮಾಡಿರ್ತಾರಲ್ಲ ಈಗಿನ ಕಾಲದಲ್ಲಿ, ಆ ಸ್ಟೈಲ್ ಮೇಲೆ. ಸೊ ಇದೆಲ್ಲ ಇದು ದೇಹದ ತುಷ್ಟೀಕರಣ, ಇದು ಇಂದ್ರಿಯ ತೃಪ್ತಿ ಅಂತ ಹೇಳ್ತೀವಿ ನಾವು ಇದಕ್ಕೆ. ಸೊ ಇದರಲ್ಲಿ ತೊಡಗಿದ್ದೀವಿ ನಾವು. ಮೃತ ದೇಹವನ್ನು ಅಲಂಕಾರ ಮಾಡೋದರಲ್ಲಿ ನಾವು ತೊಡಗಿದ್ದೀವಿ. ಆದರೆ ಶಾಸ್ತ್ರದಲ್ಲಿ ಏನು ಹೇಳಿದೆ? ಈ ಮೃತ ದೇಹವನ್ನು ಅಲಂಕಾರ ಮಾಡಬೇಡ, ಇದು ಮೂರ್ಖರ ಲಕ್ಷಣ, ಇದು ಮೂರ್ಖತನ ಅಂಥೇಳಿ. ಸೊ ನಾವೇನು ಮಾಡಬೇಕು? ಆತ್ಮ ಸಾಕ್ಷಾತ್ಕಾರದಲ್ಲಿ ತೊಡಗಬೇಕು. ಸೊ ಮತ್ತು ಇನ್ನೊಂದು ಪ್ರಶ್ನೆ ಏನು ಬರುತ್ತಂದರೆ, ಈ ಶರೀರ ನಶ್ವರ ಆದರೆ ಇದ್ರ ಬಗ್ಗೆ ನಾವು ಇದ್ರ ಪಾಲನೆ ಪೋಷಣೆ ಮಾಡಬಾರ್ದಾ? ಇಂದ್ರ ತೃಪ್ತಿ ಬೇರೆ ಬಿಡಿ, ಅದನ್ನು ಹೆಚ್ಚಾಗಿ ಅದರ ತುಷ್ಟೀಕರಣ ಮಾಡೋದು ಒಂದು ವಿಷಯ. ಆದರೆ ಬೇಸಿಕ್ ಮೂಲಭೂತ ಪಾಲನೆ ಪೋಷಣೆ ಮಾಡಬಾರ್ದ ಇದನ್ನು ಅಂಥೇಳಿ ಆ ಪ್ರಶ್ನೆ ಬರ್ಬೋದು. ಈಗ ನಿಮಗೆ ಹಸಿವಾಗುತ್ತೆ, ಏನಾದರೂ ಆಹಾರ ತಿನ್ನಬೇಕು, ಇಲ್ಲಾಂದರೆ ಈ ದೇಹ ಏನಾಗಿಬಿಡುತ್ತೆ? ಜೀರ್ಣವಾಗಿಬಿಡುತ್ತೆ, ಅಯೋಗ್ಯವಾಗಿಬಿಡುತ್ತೆ. ನಮ್ಮ ಆತ್ಮಕ್ಕೆ ಅಲ್ಲಿ ವಾಸ ಮಾಡಲು ಅಯೋಗ್ಯವಾಗಿಬಿಡುತ್ತೆ. ಸೊ ಈಗ ಬೌದ್ಧ ಮತದಲ್ಲಿ ಏನು ಮಾಡ್ತಾರೆ ಅವರು ಈ ದೇಹದಿಂದ ಎಲ್ಲ ಜಗತ್ತಿನಲ್ಲಿ ಇರುವ ಎಲ್ಲ ಕಷ್ಟಗಳು ಈ ದೇಹದಿಂದನೇ ಬಂದದ್ದು, ಅದು ಸತ್ಯ. ಅದಕ್ಕೋಸ್ಕರ ನಾವೇನು ಮಾಡಬೇಕು? ಮತ್ತು ಆತ್ಮ ಅಸ್ತಿತ್ವ ಇಲ್ಲ. ಬೌದ್ಧ ಮತದ ಅನುಸಾರವಾಗಿ ಆತ್ಮದ ಅಸ್ತಿತ್ವ ಇಲ್ಲ. ಸ್ವಲ್ಪ ಅಂಶಗಳನ್ನು ಅವರು ಒಪ್ಕೋತಾರೆ. ಆತ್ಮ ಏನಾಗುತ್ತೆ? ಸಂಸಾರದಲ್ಲಿ ನಾವು ಸಿಕ್ಕಾಕೊಂಡಿದ್ದೀವ ಇಲ್ಲಿ ಭೌತಿಕ ಜಗತ್ತಿನಲ್ಲಿ, ಮತ್ತು ಪುನರ್ಜನ್ಮದ ಈ ಥರ ಒಂದಷ್ಟು ಅಂಶಗಳನ್ನು ಅವರು ಒಪ್ಕೋತಾರೆ. ಆದರೆ ಕೊನೆಗೆ ಅವರ ಅನುಸಾರ ಆತ್ಮದ ಅರ್ಥ ಏನು ಅಂದರೆ, ವರ್ಣನೆ ಹೇಗೆ ಮಾಡ್ತಾರೆ ಅಂದರೆ, ಆತ್ಮ ಅಥವಾ ಜೀವ ಅದು ಈ ದೇಹದ ಎಲ್ಲ ತತ್ವಗಳ ಮಿಶ್ರಣದಿಂದ ಬಂದಿರುತ್ತೆ. ಸೊ ಈ ಎಲ್ಲ ತತ್ವಗಳನ್ನು ಬೇರ್ಪಡಿಸಿಬಿಟ್ರೆ ನಮ್ಮ ಜೀವನ ಇರಲ್ಲ. ಅದಕ್ಕೆ ಅವರು ಏನಂತಾರೆ? ನಿರ್ವಾಣ ಅಂತ ಹೇಳ್ತಾರೆ. ಸೊ ಅಲ್ಲಿಂದ ಏನಾಗಲ್ಲ, ಯಾವುದೇ ಕಷ್ಟ ಬರಲ್ಲ ನಮಗೆ ಅಂಥೇಳಿ ಅವರು ಆ ಥರ ಕಲ್ಪನೆ ಮಾಡ್ತಾರೆ. ಒಂಥರ ಅಭಿಪ್ರಾಯ ಅವ್ರದ್ದು ಬೌದ್ಧ ಮತದಲ್ಲಿ. ಸೊ ಆವಾಗ ಏನಾಗ್ಬಿಡುತ್ತೆ? ಈ ದೇಹ ಅನ್ನೋದು ಅವಶ್ಯಕತೆ, ಈ ದೇಹದ ಸ್ವಲ್ಪ ಮಹತ್ವ ಏನಿದೆ ಅಲ್ಲ, ಅದೇನಾಗ್ಬಿಡುತ್ತೆ? ಅದು ಹೋಗ್ಬಿಡುತ್ತೆ. ಅದರ ಅರ್ಥ ನಾವು ಇದನ್ನು ನಮ್ಮ ಮೂಲಭೂತ ಕರ್ತವ್ಯ ಏನಿರುತ್ತಲ್ಲ, ನಾವು ಇದನ್ನು ಸ್ವಲ್ಪ ಪಾಲನೆ ಪೋಷಣೆ ಮಾಡಲಿಕ್ಕೆ, ನಮ್ಮ ಈಗ ಆಧ್ಯಾತ್ಮಿಕ ಸಾಧನೆ ಮಾಡಲಿಕ್ಕೂ ನಮಗೆ ಒಳ್ಳೆಯ ಆರೋಗ್ಯ, ಒಳ್ಳೆಯ ದೇಹ ಇರುವುದು ಅವಶ್ಯಕವಾಗಿರುತ್ತೆ. ಸೊ ಅಂಥ ಮೂಲಭೂತ ಪಾಲನೆ ಪೋಷಣೆನೂ ಅನಾವಶ್ಯಕ ಆಗಿಬಿಡುತ್ತೆ. ಸೊ ಅನಾವಶ್ಯಕ ಬೌದ್ಧ ಮತದ ಅನುಸಾರವಾಗಿ ಹೋದರೆ ನಾವು. ಸೊ ಅದಕ್ಕೋಸ್ಕರ
ನಮ್ಮ ವೇದಶಾಸ್ತ್ರಗಳೇನು ಈ ಮನುಷ್ಯ ದೇಹವನ್ನು ಒಂದು ಹಡಗಿಗೆ ಏನು ಮಾಡಿದ್ದಾರೆ, ಹೋಲಿಕೆ ಮಾಡಿದೆ. ಭಾಗವತದಲ್ಲಿ ಏನು ಹೇಳಿದೆ, ನೃದೇಹ ಮಾಧ್ಯಂ ಸುಲಭಂ ಸುದುರ್ಲಭಂ ಸುಕಲ್ ವಾಟ್ ಇಸ್ ದಟ್, ಸುಲಭಂ ಸುದುರ್ಲಭಂ ಸುಕಲ್ಪಂ ಪ್ಲವಂ ಸುಕಲ್ಪಂ ಗುರುಕರ್ಣಧಾರಂ. ಸೊ ಏನು ಹೇಳಿದೆ, ಈ ದೇಹ ಹೃದಯ ಪ್ಲವಂ ಅಂತ ಹೇಳಿದೆ. ಪ್ಲವಂ ಅಂದರೆ ಒಂದು ಹಡಗಿದು. ಸೊ ಈ ಭೌತಿಕ ಜಗತ್ತಿಗೆ, ಈ ಲೌಕಿಕ ಜಗತ್ತನ್ನು ಒಂದು ಸಮುದ್ರ, ಭವಸಾಗರ ಅಂಥೇಳಿ ಸಾಗರಕ್ಕೆ ವರ್ಣನೆ ಮಾಡಿದೆ, ಸಮುದ್ರಕ್ಕೆ ಹೋಲಿಕೆ ಮಾಡಿದೆ. ಮತ್ತು ಈ ಮನುಷ್ಯ ದೇಹ ಏನಾಗ್ಬಿಡುತ್ತೆ, ಅವಾಗ ಹಡಗಾಗ್ಬಿಡುತ್ತೆ. ಈ ಭವಸಾಗರವನ್ನು ಪಾರು ಮಾಡಲೇನು ಈ ದೇಹದ ಅವಶ್ಯಕತೆ ಪಡುತ್ತೆ. ಈ ದೇಹದ ಅವಶ್ಯಕತೆ ನಮಗೆ ಬೇಕಾಗತ್ತೆ, ಅವಶ್ಯಕತೆ ಆಗುತ್ತೆ ನಮಗೆ. ಸೊ ಅದಕ್ಕೋಸ್ಕರ ಈ ಹಡಗನ್ನು ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಏನಾಗ್ಬಿಡುತ್ತೆ, ನಾವು ಈ ಭವಸಾಗರವನ್ನು ಪಾರು ಮಾಡಲು ಕಷ್ಟ ಆಗುತ್ತೆ. ಸೊ ಅದರಿಂದ ಆತ್ಮ ಸಾಕ್ಷಾತ್ಕಾರಕ್ಕೆ, ಆಧ್ಯಾತ್ಮಿಕ ಸಾಧನೆ ಮಾಡಲಿಕ್ಕೂ ನಮಗೆ ಈ ದೇಹದ ಅವಶ್ಯಕತೆ ಇದೆ ಈಗ ಬದ್ಧ ಅವಸ್ಥೆಯಲ್ಲಿ. ಅದಕ್ಕೋಸ್ಕರ ಅದನ್ನು ಸರಿಯಾಗಿ ನಾವು ನೋಡ್ಕೊಳ್ಬೇಕಾಗತ್ತೆ. ಮೂಲಭೂತ ಪಾಲನೆ ಪೋಷಣೆ ಮಾಡಬೇಕಾಗತ್ತೆ. ಬರೀ ಯಾವಾಗಲೂ ಅದರ ತುಷ್ಟೀಕರಣದಲ್ಲಿ ತೊಡಗಬಾರ್ದು. ಅಷ್ಟು ನಾವು ನೋಡ್ಕೋಬೇಕು. ಅಲ್ಲಿ ನೃದೇಹ ಮಾಧ್ಯಂ, ನೃದೇಹ ಅಂದರೆ ಮನುಷ್ಯ ಶರೀರ. ನೃದೇಹ ಮಾಧ್ಯಂ ಸುಲಭಂ ಸುದುರ್ಲಭಂ. ಸುಲಭಂ ಅಂದರೆ ನಮಗೆ ತುಂಬ ಸರಳವಾಗಿ ಅದು ಪ್ರಾಪ್ತಿ ಆಗುತ್ತೆ. ಪ್ರಾಪ್ತಿ ಅಂದರೆ ನಾವು ಸರಳವಾಗಿ ಅಂದರೆ ಏನು, ಒಂದು ಹಂತದಿಂದ ಇನ್ನೊಂದು ಹಂತ ಈ ಜೀವ ಜಾತಿಗಳಲ್ಲಿ ಬಂದುಬಿಡ್ತೀವಿ ನಾವು. ಮನುಷ್ಯ ಶರೀರವನ್ನು ಧಾರಣೆ ಮಾಡ್ತೀವಿ. ಆಮೇಲೆ ಸುದುರ್ಲಭಂ, ತುಂಬ ದುರ್ಲಭವಾದದ್ದು ಅದು. ಸರಳವಾದದ್ದು ಮತ್ತು ತುಂಬ ದುರ್ಲಭನೂ ಆದದ್ದು. ಯಾಕಂದರೆ 84 ಲಕ್ಷ ಜೀವ ಜಾತಿಗಳಿದೆ. ಅವನ್ನೆಲ್ಲ ಪಾರು ಮಾಡಿ ನಾವು ಇಲ್ಲಿ ಬಂದಾಗ ಎಷ್ಟು ದುರ್ಲಭ ಇರ್ಬೋದು ನೋಡಿ ಅದು. ಮನುಷ್ಯ ದೇಹ. ನೃದೇಹ ಮಾಧ್ಯಂ ಸುಲಭಂ ಸುದುರ್ಲಭಂ ಪ್ಲವಂ ಸುಕಲ್ಪಂ ಗುರುಕರ್ಣಧಾರಂ. ಸುಕಲ್ಪಂ ತುಂಬ ಚೆನ್ನಾಗಿ ನಿರ್ಮಿತವಾದ ಇದು ಹಡಗಿದು. ತುಂಬ ಚೆನ್ನಾಗಿ ನಿರ್ಮಿತವಾದದ್ದು ಅಂದರೆ ಏನು, ಆತ್ಮ ಸಾಕ್ಷಾತ್ಕಾರಕ್ಕೆ ಯೋಗ್ಯವಾದದ್ದು. ಬೇರೆ ಜೀವ ಜಾತಿಗಳಲ್ಲಿ ನಾವು ದೇಹ, ಬೇರೆ ನಾಯಿ ದೇಹ ಅಥವಾ ಬೆಕ್ಕಿನ ದೇಹ, ಇಂಥ ದೇಹ ಏನೋ ಅದು ಅಷ್ಟು ಒಳ್ಳೆಯದಲ್ಲ, ಆತ್ಮ ಸಾಕ್ಷಾತ್ಕಾರಕ್ಕೆ ಅಷ್ಟು ಅನುಕೂಲವಲ್ಲ. ಅದಕ್ಕೋಸ್ಕರ ಇದನ್ನು ಸುಕಲ್ಪ ಅಂಥೇಳಿ ವರ್ಣನೆ ಮಾಡಲಾಗಿದೆ. ಆದರೆ ಮತ್ತೆ ಎಲ್ಲ ವೇದ ಉಪದೇಶಗಳು ಅವೇನು ಒಂಥರ ಅನುಕೂಲವಾದ ಹವಾಮಾನ, ಗಾಳಿ. ಸೊ ಈಗ ಮೊದಲಿನ ಕಾಲದಲ್ಲಿ ಚೆನ್ನಾಗಿ, ಈಗ ಹಡಗು ನಡೆಸ್ಬೇಕಂದ್ರೆ ಚೆನ್ನಾಗಿ ವಾತಾವರಣನೂ ಚೆನ್ನಾಗಿರ್ಬೇಕು. ತುಂಬ ಗಾಳಿ ಜೋರಾಗಿದ್ದರೆ ಅಥವಾ ಏನಾಗ್ಬಿಡುತ್ತೆ, ಹಡಗು ಮುಳುಗ್ಬೋದಲ್ಲ. ಅದಕ್ಕೋಸ್ಕರ ಈಗೊಂದು ಏನೋ ಇದು ಬಂದಿದೆಯಲ್ಲ, ಅಂಪಾಲ್ ಅಂಥೇಳಿ. ಸೊ ಆ ಥರ ಇದ್ರೆ ಏನಾಗ್ಬಿಡುತ್ತೆ, ನಮ್ಮ ಹಡಗು ಮುಳುಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ವೇದ ಉಪದೇಶಗಳು ನಮ್ಮ ಏನವು ಅನುಕೂಲಕಾರಕ ಹವಾಮಾನ ಅದು. ಮತ್ತು ಗುರು ಅಂದರೆ ಯಾರು, ಗುರು ಈ ಹಡಗಿನ ಕ್ಯಾಪ್ಟನ್ ಅವನು. ಸೊ ಅವನ ಸಹಾಯದಿಂದ ನಾವು ದಾಟಲಿಕ್ಕೆ ಆಗತ್ತೆ. ಸೊ ಇಷ್ಟೆಲ್ಲ ಅವಕಾಶಗಳು ಇದ್ರೂ ನಾವು ಈ ನೃದೇಹವನ್ನು ಉಪಯೋಗ ಮಾಡಲಿಲ್ಲ. ಅವರಿಗೆ ಏನಂತಾರೆ, ಆತ್ಮಹ ಅಂದರೆ ಆತ್ಮವನ್ನು ನಾಶ ಮಾಡೋವನು, ಕೊಲ್ಲುವವನು ಅಂತ. ಆ್ಯಕ್ಚುಲಿ ಆತ್ಮಹತ್ಯೆ ಅಂತೇಳಿ ಒಂದು ಶಬ್ದ ಬರುತ್ತೆ, ಅದನ್ನು ನಾವು ಇಲ್ಲಿ ಚರ್ಚೆ ಮಾಡಬೇಕು. ಆತ್ಮದ ಹತ್ಯೆ ಆಗಲ್ಲ, ಅವಿನಾಶಿಗೆ ಮತ್ತೆ ಈ ಶಬ್ದ ಬರ್ತಾ ಇದೆ ಅಲ್ಲ ಇಲ್ಲಿ. ಸೊ ಅಂದರೆ ಆತ್ಮಹತ್ಯೆ ಅಂದ್ರೇನು, ಅದು ಆತ್ಮ ಶಬ್ದದ ಬೇರೆ ಬೇರೆದ ಅರ್ಥ ಆಗುತ್ತೆ ಸಂಸ್ಕೃತದಲ್ಲಿ. ದೇಹ, ಮನಸ್ಸು ಮತ್ತು ಆತ್ಮ, ಆಧ್ಯಾತ್ಮಿಕ ಚಿತ್ಕಣ. ಸೊ ನಾವೆಲ್ಲರೂ ಆಧ್ಯಾತ್ಮಿಕ ಕಣಗಳು. ಸೊ ಅದಕ್ಕೂ ಆತ್ಮ ಅಂತ ಹೇಳ್ತಾರೆ. ಸೊ ಆತ್ಮಹತ್ಯೆ ಅಂದರೆ ನಿಜವಾದ ಆತ್ಮಹತ್ಯೆ ಅಲ್ಲ, ಅದಾಗಲ್ಲ. ಆದರೆ ಒಂದು ದೃಷ್ಟಿಕೋನದಿಂದ ನಾವು ಮತ್ತೆ ಈ ದೇಹವನ್ನು ಸರಿಯಾಗಿ ಉಪಯೋಗ ಮಾಡಲಿಲ್ಲ ಅಂದರೆ ಏನಾಗ್ಬಿಡುತ್ತೆ, ನಾವು ಮತ್ತೆ ಪ್ರಾಣಿಗಳ, ಪಶುಗಳ ದೇಹದಲ್ಲಿ ಪ್ರವೇಶ ಮಾಡ್ಬೋದು. ದೇಹಗಳಲ್ಲಿ ನಾವು ಪಡಿಬೇಕಾಗತ್ತೆ ಮುಂದಿನ ಜೀವನದಲ್ಲಿ.
ಸೊ ಅದಕ್ಕೋಸ್ಕರ ಒಂಥರ ನಾವು ಆಧ್ಯಾತ್ಮಿಕವಾಗಿ ನಮ್ಮ ಮೃತ್ಯು ಆಗಿಬಿಡುತ್ತೆ. ಅದಕ್ಕೋಸ್ಕರ ಅಂಥ ಮನುಷ್ಯರಿಗೆ ಯಾರು ಇದನ್ನು ಈ ಮನುಷ್ಯ ದೇಹವನ್ನು ಉಪಯೋಗ ಮಾಡಲ್ಲ ಅವರಿಗೆ ಅವರನ್ನು ಆತ್ಮಹಣೋಜನ ಅಂಥೇಳಿ, ಆತ್ಮಹ ಅಥವಾ ಆತ್ಮಹಣೋಜನ ಅಂಥೇಳಿ ವೇದಶಾಸ್ತ್ರಗಳಲ್ಲಿ, ಉಪನಿಷತ್ಗಳಲ್ಲಿ ಮತ್ತು ಭಾಗವತದಲ್ಲಿ ಹೇಳಲಾಗಿದೆ. ಸೊ ಇದನ್ನು, ಈ ಮನುಷ್ಯ ದೇಹವನ್ನು ನಮ್ಮ ಮೂಲಭೂತ ನಾವು ಪಾಲನೆ ಪೋಷಣೆ ಮಾಡ್ಬೋದು. ಆದರೆ ಯಾವಾಗಲೂ ಇದರಲ್ಲಿ ತೊಡಗಿ ನಾವು ಕೃಷ್ಣ ಭಕ್ತಿಯನ್ನು ಅಥವಾ ನಮ್ಮ ಧರ್ಮ ಪಾಲನೆಯನ್ನು ಎಂದೂ ಬಿಡಬಾರ್ದು ನಾವು. ಮತ್ತು ಇನ್ನೊಂದು ಶಬ್ದ ಇಲ್ಲಿ ಅಂತವಂತ ಇಮೇ ದೇಹ ನಿತ್ಯ ಶೋಕ್ತ, ಉಕ್ತ ಅಂಥೇಳಿ ಒಂದು ಶಬ್ದ ಬರುತ್ತೆ ಈ ಶ್ಲೋಕದಲ್ಲಿ. ಉಕ್ತ ಅಂದರೆ ಏನು? ಹೇಳಲಾಗಿದೆ. ಅಂದರೆ ಭಗವಂತ ಇಲ್ಲಿ ಬೇರೆ ಕಡೆ ಹೇಳಿದ್ದನ್ನು ಅದನ್ನೇ ಹೇಳ್ತಾ ಇದ್ದಾನೆ, ರಿಪೀಟ್ ಮಾಡ್ತಾ ಇದ್ದಾನೆ ಭಗವಂತ ಕೃಷ್ಣ ಇಲ್ಲಿ. ಅಂದರೆ ಎಲ್ಲಿ ಹೇಳಿದೆ ಇದು? ವೇದಶಾಸ್ತ್ರಗಳಲ್ಲಿ. ಮತ್ತು ವೈದಿಕ ಅಧಿಕಾರಿಗಳು, ವೇದಿಕ್ ಅಥಾರಿಟೀಸ್, ಅವರು ಇದನ್ನೇ ಹೇಳಿದ್ದಾರೆ. ಈ ದೇಹ ಏನು? ಅಂತವಂತ ಅಂಥೇಳಿ. ಮತ್ತು ಆತ್ಮ ಅನ್ನೋದು ನಿತ್ಯ ಅಂಥೇಳಿ, ನಿತ್ಯ, ಅನಾಶಿನ, ಅಪ್ರಮೇಯ ಅಂಥೇಳಿ ಹೇಳಿದ್ದಾರೆ. ಸೊ ವೇದಗಳಲ್ಲಿ ಇದನ್ನು ಹೇಳಿದೆ ಅಂಥೇಳಿ ಭಗವಂತ ಇಲ್ಲಿ ವೇದಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾನೆ ಭಗವಂತ. ಸೊ ಈಗ ಭಗವಂತ ಕೃಷ್ಣನಿಗೆ ಈ ಥರ ವೇದಗಳನ್ನು ಉಲ್ಲೇಖ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆ? ವೇದಗಳನ್ನು ಕೊಟ್ಟವನು ಅವನೇ, ವೇದಗಳ ಉಪದೇಶನೂ ಅವನಿಂದ ಬಂದಿದ್ದು. ಎಲ್ಲ ವೇದಗಳು ಭಗವಂತನಿಂದನೇ ಬಂದಿದ್ದು, ಕೃಷ್ಣನಿಂದನೇ ಬಂದಿದ್ದು. ಸೊ ಈಗ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಹೇಳಿದೆ, ಅಸ್ಯ ಮಹತಸ್ಯ ಭೂತಸ್ಯ ನಿಶ್ವಾಸಿತಂ ಏತದೃಗ್ವೇದೋ ಯಜುರ್ವೇದ ಸಾಮವೇದ ತರ್ವಾಂಗೀರಸಃ ಇತಿಹಾಸ ಪುರಾಣಂ ಅಂಥೇಳಿ. ಸೊ ಎಲ್ಲ ವೇದಗಳು, ಉಪನಿಷತ್ಗಳು ಮತ್ತು ಪುರಾಣ, ಮಹಾಭಾರತ, ರಾಮಾಯಣ ಏನು ಭಗವಂತನ ಶ್ವಾಸ ಅಂಥೇಳಿ ಹೇಳಲಾಗಿದೆ. ಭಗವಂತನಿಂದ ಬಂದಿದ್ದು. ಭಗವಂತ ಶ್ವಾಸ ಬಿಟ್ಟಾಗ ಎಲ್ಲ ವೇದ ಮಂತ್ರಗಳ ವೇದ ಜ್ಞಾನ ಪ್ರಕಟವಾಗತ್ತೆ, ಪ್ರತ್ಯಕ್ಷವಾಗತ್ತೆ. ಮತ್ತು ಈಗ 3ನೇ ಅಧ್ಯಾಯದಲ್ಲಿ, ಭಗವದ್ಗೀತೆ 3ನೇ ಅಧ್ಯಾಯದಲ್ಲಿನೂ ಏನು ಹೇಳಿದೆ? ಬ್ರಹ್ಮಾಕ್ಷರ ಸಮುದ್ಭವಂ. ಬ್ರಹ್ಮ ಅಂದರೆ ವೇದಗಳಿಗೆ ಒಂದು ಅರ್ಥ ಏನು? ಬ್ರಹ್ಮ ಅಂತೇಳಿ. ಬ್ರಹ್ಮ ಶಬ್ದದ ಬೇರೆ ಬೇರೆ ಅರ್ಥ ಆಗುತ್ತೆ. ಬ್ರಹ್ಮ ಶಬ್ದದ ಅರ್ಥ ಆತ್ಮ ಆಗುತ್ತೆ, ಬ್ರಹ್ಮ ಶಬ್ದದ ಅರ್ಥ ಭಗವಂತ ಆಗುತ್ತೆ, ಬ್ರಹ್ಮ ಶಬ್ದದ ಅರ್ಥ ವೇದಶಾಸ್ತ್ರಗಳು, ಯಜ್ಞಗಳಿಗೂ ಬ್ರಹ್ಮ ಅಂತ ಹೇಳಿದೆ. ಹೀಗೆ ಆ ಭಗವದ್ಗೀತೆಯಲ್ಲಿ ಎಷ್ಟೋ ಅರ್ಥಗಳು ಹೇಳಿದೆ ಬ್ರಹ್ಮ ಶಬ್ದದ. ಇಲ್ಲಿ ಬ್ರಹ್ಮ ಅಂದರೆ ಶಬ್ದ ಬ್ರಹ್ಮ. ಸೊ ಯಾಕಂದರೆ ವೇದಗಳು ಒಂದು ಭಗವಂತನ ಇನ್ನೊಂದು ರೂಪ. ವೇದೋ ನಾರಾಯಣ ಸಾಕ್ಷಾತ್. ಭಾಗವತದಲ್ಲಿ ಏನು ಹೇಳಿದೆ? ನಾರಾಯಣನ ಇನ್ನೊಂದು ರೂಪ ಅಥವಾ ಸಾಕ್ಷಾತ್ ನಾರಾಯಣ ಅಂತ ಹೇಳಿದೆ. ಸೊ ವೇದಗಳು ಸಾಕ್ಷಾತ್ ನಾರಾಯಣ, ಅಥವಾ ವೇದಗಳು ಭಗವಂತನ ಶ್ವಾಸ ಅಥವಾ ಭಗವಂತನಿಂದ ಉದ್ಭವಿಸಿರುವವು. ಅಕ್ಷರ ಅಂದರೆ ಇಲ್ಲಿ ಭಗವಂತ. ಬ್ರಹ್ಮಾಕ್ಷರ ಸಮುದ್ಭವಂ ಅಂಥೇಳಿ. ಉದ್ಭವಂ, ವೇದಗಳಿಗೂ ವೇದಗಳ ಶಾಶ್ವತವಾದದ್ದು, ಅವು ಯಾವಾಗಲೂ ಇರುತ್ತೆ. ಆದರೂ ಅವು ಭಗವಂತನಿಂದ ಉದ್ಭವವಾಗುತ್ತೆ. ಬ್ರಹ್ಮಾಕ್ಷರ ಸಮುದ್ಭವಂ. ಈಗ ಮಾಯಾವಾದಿಗಳು, ಅದ್ವೈತವಾದಿಗಳು ಏನು ಹೇಳ್ತಾರೆ? ವೇದ ಶಾಶ್ವತ, ಅದಕ್ಕೋಸ್ಕರ ಅವುಗಳ ಮೂಲ ಇಲ್ಲ, ಆದಿ ಇಲ್ಲ ಅಂತ ಹೇಳ್ತಾರೆ. ಸೊ ಅವರು ಭಗವಂತ ನಾರಾಯಣನನ್ನು ಗುರುತಿಸಲ್ಲ. ನಾರಾಯಣದಿಂದ ಈ ವೇದಗಳು ಹುಟ್ಟಿದಾವೆ ಅಂಥೇಳಿ ಒಪ್ಕೊಳ್ಳಲ್ಲ. ಆದರೆ ಅವ್ರಿಗೆ ಗೊತ್ತಿರಬೇಕು. ಈಗ ಇವೆಲ್ಲ ಈಗ ಶಾಸ್ತ್ರದಲ್ಲೇನೆ ಏನು ಹೇಳಿದೆ? ಭಗವಂತನ ಶ್ವಾಸ ಅಂತ ಹೇಳಿದೆ. ಆದರೆ ಏನು ಸಮಸ್ಯೆ ಬರುತ್ತೆ? ವೇದಗಳು ಶಾಶ್ವತನೂ ಅದು ಸತ್ಯ, ಮತ್ತು ಅವು ಭಗವಂತನಿಂದ ಬಂದದ್ದು ಸತ್ಯ. ಈಗ ಹೇಗೆ ಸೂರ್ಯ ಮತ್ತು ಸೂರ್ಯನ ಕಿರಣ ಸೂರ್ಯನಿಂದ ಬಂದುತ್ತೆ, ಆದರೆ ಸೂರ್ಯನ ಕಿರಣ ಮತ್ತು ಸೂರ್ಯ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಅದೇ ಥರ ಭಗವಂತನ ಶ್ವಾಸವಾದ ಏನಿರುತ್ತೆ ಶಾಶ್ವತವಾದ. ಎನಿವೆ ಅದೊಂದು ಬೇರೆ ವಿಷಯ. ಭಗವಂತನಿಂದ ಉದ್ಭವವಾದದ್ದು ವೇದ, ಅದೊಂದು ಬೇರೆ ವಿಷಯ. ಆದರೆ ಏನು ಅರ್ಥ ಏನಂದರೆ, ಎಲ್ಲ ಇಲ್ಲಿ ಹೇಳುವ ಉದ್ದೇಶ, ಇದ್ರ ಬಗ್ಗೆ ಚರ್ಚೆ ಮಾಡುವ ಉದ್ದೇಶ ಏನಂದರೆ, ಕೃಷ್ಣನಿಂದ ಎಲ್ಲ ವೇದಶಾಸ್ತ್ರಗಳು ಬರುತ್ತೆ. ಅದಕ್ಕೋಸ್ಕರ ಕೃಷ್ಣನೇ ಪರಮೋಚ್ಚ ಜ್ಞಾನದ ಪರಮೋಚ್ಚ ಅಧಿಕಾರಿ. ಅವನು ಸರ್ವೋಚ್ಚ ಅಧಿಕಾರಿ. ಅವನಿಗಿಂತ ಹೆಚ್ಚಿನ ಜ್ಞಾನ ಇಲ್ಲ, ಅವನಿಗಿಂತ ಹೆಚ್ಚಿನ ಯಾವುದೇ ಜ್ಞಾನಿ ಇಲ್ಲ. ಎಲ್ಲ ವೇದಗಳು ಅವನಿಂದ ಬಂದದ್ದು. ಸೊ ಅವನು ಯಾವುದೇ ವೇದಗಳ ಪ್ರಮಾಣವನ್ನು
ಇಲ್ಲಿ ಉಲ್ಲೇಖ ಮಾಡುವ ಅವಶ್ಯಕತೆ ಇಲ್ಲ. ಆದರೂ ಭಗವಂತ ಏನು ಮಾಡ್ತಾನೆ, ಈ ಸಮಾಜದಲ್ಲಿ ವೇದದ ಪ್ರಾಮುಖ್ಯತೆಯನ್ನು, ವೇದ ಪ್ರಮಾಣವನ್ನು ಸ್ಥಾಪನೆ ಮಾಡಲಿಕ್ಕೆ ಏನು ಮಾಡ್ತಾನೆ, ಕೃಷ್ಣ ವೇದಗಳನ್ನು ಉಲ್ಲೇಖ ಮಾಡ್ತಾನೆ. ಇಲ್ಲಿ ಉಕ್ತ ಅಂಥೇಳಿ ಈ ಥರ ಶಬ್ದ ಬರುತ್ತೆ ಇಲ್ಲಿ. ಸೊ ಅದಕ್ಕೋಸ್ಕರ ನಾವು ಎಲ್ಲ ಪ್ರಮಾಣಗಳಲ್ಲಿ ನಾವು ವೇದ ಪ್ರಮಾಣವನ್ನು ಸರ್ವೋಚ್ಚ ಅಂಥೇಳಿ ಒಪ್ಕೋಬೇಕು, ಸ್ವೀಕರಿಸಬೇಕು. ಕೃಷ್ಣನೇ ಇಲ್ಲಿ ಅದನ್ನು ಏನು ಮಾಡಿದ್ದು, ಹೇಳಿದ್ದಕ್ಕೋಸ್ಕರ. ಈ ಥರ ಇದನ್ನು ನಾವು ತಿಳ್ಕೋಬೇಕು. ಸೊ ಸಾರವಾಗಿ ಇದರ ಅರ್ಥ ಏನು, ನಾವು ನಿತ್ಯ ಅನಾಶಿ ಮತ್ತು ಅಪ್ರಮೇಯ ಆತ್ಮರು, ದೇಹ ನಶ್ವರವಾದದ್ದು. ಈ ನಶ್ವರ ದೇಹಕ್ಕಾಗಿ ಏನು ಮಾಡಬಾರ್ದು, ನಾವು ದೇಹಕ್ಕೋಸ್ಕರ ನಾವು ನಮ್ಮ ಧರ್ಮವನ್ನು, ನಮ್ಮ ಆಧ್ಯಾತ್ಮಿಕ ಜೀವನವನ್ನು, ಕೃಷ್ಣ ಭಕ್ತಿಯನ್ನು ತೊರೆಯಬಾರದು, ಅದನ್ನು ಬಿಡಬಾರದು. ಇದು ಈ ಶ್ಲೋಕದ ಅರ್ಥ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಏನಾದರೂ ಪ್ರಶ್ನೆ?